ಇವ್ರದ್ದು ಉನ್ನತವಾದ ರಾಜಮನೆತನ, ಗ್ವಾಲಿಯರ್ ಸಂಸ್ಥಾನ ಹಾಗೂ ನೇಪಾಳಿ ರಾಜಮನೆತನ ಜೊತೆ ಇವ್ರ ಸಂಪರ್ಕ ಇದೆ. ಹುಡುಗ ಇಂಗ್ಲೆಂಡ್ ನಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ಮೇಲಾಗಿ ಆಗರ್ಭ ಶ್ರೀಮಂತ, ರಾಜಾದಿರಾಜ ರಾಜಮಾರ್ಥಾಂಡ. ಸ್ವಸ್ತಿ ಶ್ರೀ ಪರಮಾತ್ಮ ಪಾದಾರವಿದ್ದ ವಿವಿಧ ಕಲಾ ಪ್ರಚಂಡ, ಅತುಲ ಭುಜಬಲ ಗಂಡ, ಸಂಗೀತ ಲೋಲ, ಸಾಹಿತ್ಯ ರತ್ನಾಕರ, ರವಿವರ್ಮ ಸಹೋದರ, ವೈರಿ ಸಂಹಾರಕ, ಶರಣಾಗತ ಪರಿಪಾಲಕ, ಸಕಲ ಕಲಾ ವಲ್ಲಭ, ವೀರ ಧೀರ ಶೂರ, ಯುವರಾಜ ಸುಕುಮಾರ, ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಯಾಕೆಲ್ಲ ಎದ್ದು ನಿಂತ್ರಿ? ಓ, ಯಾರೋ ಮಹಾರಾಜರು ಬಂದ್ರು ಅಂದ್ಕೊಂಡ್ರಾ? ಯಾರು ಇಲ್ಲ, ನಾನೇ. ಇದೆಲ್ಲ ನನ್ನ ತಾತ ಮುತ್ತಾತರಿಗೆ ಇದ್ದ ಬಿರುದು ಬಾವಲಿಗಳು. ಅದನ್ನ ಹೇಳಕ್ಕೆ ಹಿಂದೆ ಹೊಗಳು ಭಟ್ರು ಇರ್ತಾ ಇದ್ರು. ಈಗ ಅವ್ರಿಗೆಲ್ಲ ಸ್ಯಾಲರಿ ಕೊಟ್ಟು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಪರಂಪರೆ ಉಳಿಸ್ಬೇಕಲ್ವಾ, ಅದಕ್ಕೆ ನಾನೇ ಹೇಳ್ಕೊಂಡ್ ಬಿಡ್ತೀನಿ. ಪರಾಕು, ಕೂತ್ಕೊಳ್ಳಿ. ಅವನು ನನ್ನ ದತ್ತು ಪುತ್ರ, ವಂಶೋದ್ಧಾರಕ. ನೀವು ಮುಂದುವರಿಸಿ ಶಾಸ್ತ್ರಿಗಳೇ. ವರನ ಪ್ರವರಾನ್ನ ಎಲ್ಲಿ ನಿಲ್ಸಿದ್ದೆ? ಹುಡುಗ ಇಂಗ್ಲೆಂಡ್ ನಲ್ಲಿ ಸ್ಟೀಲ್ ಪ್ಲಾಂಟ್ ನಡೆಸ್ತಾ ಇದ್ದಾನೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾನೆ, ಯಾವ್ದಕ್ಕೂ ಕೊರತೆ ಇಲ್ಲ. ನಮ್ಮ ಚಂದಾನ್ ಏನಾದ್ರು ಮದುವೆ ಮಾಡಿಕೊಟ್ರೆ ಇಂಗ್ಲೆಂಡಿನ ರಾಣಿ ತರ ನೋಡ್ಕೊಂತಾನೆ. ಹಾಗಾದ್ರೆ ಇಂಗ್ಲೆಂಡ್ ಮಹಾರಾಣಿ ಎಲ್ಲಿ ಹೋಗ್ತಾಳೆ? ಇದು ಅಷ್ಟೇ, ರಿಜೆಕ್ಟೆಡ್. ಕಥಂ. ಯಾವ ಹುಡುಗ ನೋಡಿದ್ರು ಬೇಡ ಬೇಡ ಅಂತಾನೆ ಇರ್ತೀಯ. ಈ ಹುಡುಗನಲ್ಲಿ ಏನ್ ಕೊರತೆ ಇದೆ ಹೇಳು? ರಾಜ, ವಿಕ್ ತೆಗೆದುಕೊಡಿ. ಮತ್ತೆ ಯಾವಾಗ ಬೇಕು? ಚಂದ್ರನ್ ನೋಡಕ್ಕೆ ಮತ್ತೆ ವರನ್ ಕಡೆಯವ್ರು ಬಂದಾಗ. ಅದು ಹಲ್ ಸೆಟ್ಟು ಚಪ್ಪಲಿಲಿ ಹೊಡಿತೀನಿ, ಹಲ್ಲು ಒರಿಜಿನಲ್. ಸಾರಿ ರಾಜ. ಹುಡುಗ ನೋಡಕ್ ಚೆನ್ನಾಗಿದ್ದಾನೆ, ರಾಜ್ ಮನೆತನ, ಡಾಲರ್ ಪೌಂಡ್ ನಲ್ಲಿ ಅರ್ನ್ ಮಾಡ್ತಾ ಇದ್ದಾನೆ ಅಂತ ಮದ್ವೆ ಆಗಕ್ ಆಗಲ್ಲ. ಅವನಲ್ಲಿ ಒಂದ್ ಎನರ್ಜಿ ಇರ್ಬೇಕು. ಎನರ್ಜಿ ತಾನೆ. ಸ್ಪೈಡರ್ ಮ್ಯಾನ್ ಫ್ಯಾಮಿಲಿ ಹುಡುಗನ್ ಹುಡುಕೋಣ. ಅವನು ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಹೇ ಜಂಪ್ ಮಾಡ್ತಾನೆ. ಬಟ್ ಒನ್ ಪ್ರಾಬ್ಲಮ್, ಅವಾಗ ದಾರ ಬಿಡ್ತಾನೆ ಅಷ್ಟೇ. ನಿನಗೆ ಯಾವಾಗ್ಲೂ ತಮಾಷೆನೆ. ಹೆಸರಿಗಷ್ಟೇ ಅಣ್ಣ, ತಂಗಿಗೆ ಮದುವೆ ಮಾಡಿಸ್ಬೇಕನ್ನೋ ಜವಾಬ್ದಾರಿ ಬೇಡವಾ? ಯಾಕೆ ಲಲಿತಾ ಎಲ್ರನ್ನು ಬೈತಾ ಇದೀಯಾ? ಕಂಕಣ ಬಲ ಕೂಡಿ ಬಂದಾಗ ಮದುವೆ ತಾನಾಗೇ ನಡೆಯುತ್ತೆ. ಹೌದು. ಅದಕ್ ಪ್ರಯತ್ನ ಮಾಡೋದು ಅಷ್ಟೇ ನಮ್ಮ ಜವಾಬ್ದಾರಿ. ಇವಳಿಗೆ ಇಷ್ಟವಿಲ್ದೇ ಇರೋ ಹುಡುಗನ್ನ ನಾವು ಬಲವಂತವಾಗಿ ಮದುವೆ ಮಾಡ್ಸಕ್ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಹುಡುಗರಿಗೆ ಕಮ್ಮಿನ? ಯೋಚನೆ ಮಾಡಬೇಡ. ನಮ್ಮ ಚಂದ್ರನಿಗೆ ತಕ್ಕನಾದ ವರ ಎಲ್ಲೋ ಇದಾನೆ, ಬರ್ತಾನೆ. ನಡಿಮ. ಹಾಗೆ ನನಗೂ ಒಂದು ಹುಡುಗಿ ಹೊಡಿತೀನಿ ನೋಡು. ತಂಗಿಗಿನ್ನು ಮದುವೆ ಆಗಿಲ್ಲ, ಮದುವೆ ಅಂತ ಮದುವೆ. ಅಪ್ಪ ನೀನೇ ಹೇಳಪ್ಪ, ಹುಡುಗನ್ ನೋಡಿದ್ರೆ ಒಂಥರ ಸೆಳೆತಾ ಇರ್ಬೇಕಲ್ವಾ? ಸರಿ, ಒಂದ್ ಮ್ಯಾಗ್ನೆಟ್ ಅನ್ನ ಕತ್ಗೆ ಹಾಕೋ. ಅವನ ನೋಡ್ತಾ ಇದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೇಕು. ಅರಮನೆಗೆ 4 ರೌಂಡ್ ಹೊಡಿ, ಹಾರ್ಟ್ ಬೀಟ್ ತಾನಾಗೆ ಜಾಸ್ತಿ ಆಗತ್ತೆ. ಅವನ್ ಬರ್ತಾ ಇದ್ರೆ ತಂಗಾಳಿ ಬೀಸ್ತಾಗಿರ್ಬೇಕು. ಸರಿ ಹೋಯ್ತು. 1 ಟನ್ದು ಹತ್ತಿಯೇಸಿ ಹಾಕಿ ಬಿಲ್ಲು ವರನ್ ಕೈ ಕೊಡೋಣ ಅಷ್ಟೇ. ಅವನು ನೆನೆಸ್ಕೊತಿದ್ದ ಹಾಗೆ ಮೈ ಮನಸ್ಸು ಎಲ್ಲ ಹಿತವಾಗಿರ್ಬೇಕು. ಮೈಗೆ ಮನಸ್ಗೆ ಹಿತವಾಗಿರ್ಬೇಕಾ? ಐಸ್ ಹಾಕಿ 290 ಹೊಡೆದ್ರೆ ಎಲ್ಲ ಸರಿ ಹೋಗತ್ತೆ. ಆ ಹುಡುಗ ನನ್ನನ್ ಬಿಡದೆ ಕಾಡ್ಬೇಕು. ನಿನ್ ಕಾಡ್ಲಿ, ಸದ್ಯ ನಿಮ್ಮ ಅಪ್ಪನ್ ಕಾಡ್ದೆ ಇದ್ರೆ ಸಾಕು. ಇಷ್ಟೊಂದು ಕಂಡೀಷನ್ಸ್ ಅಂತ ಹುಡುಗ ಸಿಕ್ತಾನೋ ಇಲ್ವೋ? My passport! My passport! Somebody help my passport! Somebody help!
ಮೆತ್ತಗ್ ಮಾಡೋ. ಅಣ್ಣ ಹಿಮಾಲಯದಲ್ಲಿ ಈಗಲೂ ಋಷಿ ಮುನಿಗಳು ಇರ್ತಾರ? ಅವ್ರು ತಪಸ್ ಮಾಡಿದ್ರೆ ದೇವ್ರ ಪ್ರತ್ಯಕ್ಷ ವರ ಕೊಟ್ಬಿಡ್ತಾನ ಅಣ್ಣ. ಹಿಮಾಲಯದಲ್ಲಿರೋ ಋಷಿ ಮುನಿಗಳ ಬಗ್ಗೆ ನಿನ್ಗೆ ಯಾಕೆ ಚಿಂತೆ? ನೀನು ತಪಸ್ ಮಾಡ್ದೇನೆ ನಿನ್ ವರ ಸಿಕ್ಕಿದ್ದಾಯ್ತಲ್ಲ. ಹೇಳಣ್ಣ ನೀನು. ಏ ಭೂಮಿಕಾ, ನಿಮ್ ಅಣ್ಣ ಬಂದಿದ್ದಾನೆ, ಅವನ್ಗೇನ್ ಬೇಕೋ ಗಮನಿಸ್ಕೊಳ್ಳೋದ್ ಬಿಟ್ಟು ಯಾಕೆ ಸುಮ್ನೆ ಅವನಿಗೆ ಹಿಂಸೆ ಮಾಡ್ತಿದ್ಯಾ? ಅಮ್ಮ ಇರ್ಲಿ ಬಿಡಮ್ಮ. ಅಲ್ವೇ ಭೂಮಿ, ನೀನು ಮದುವೆ ಆಗ್ತಾ ಇದೀಯಾ, ನೀನು ಸಂಸಾರದ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಋಷಿ ಮುನಿಗಳ ಬಗ್ಗೆ ನಿನ್ಗೆ ಯಾಕೆ ಚಿಂತೆ ಅಂತ. ಯಾಕೆ ನೀನ್ ಮದುವೆ ಆಗ್ತಾ ಇರೋ ಹುಡುಗ ಅಷ್ಟೊಂದ್ ಕೆಟ್ಟದಾಗಿದ್ದಾನ? ಯಾರಿಗ್ ಗೊತ್ತು, ನಾನನ್ನ ಸರಿಯಾಗಿ ನೋಡೇ ಇಲ್ಲ. ಹಾ ನೋಡೇ ಇಲ್ವಂತೆ, ಅದಕ್ಕೆ ಅವನ್ ಬಗ್ಗೆ ಪುಟಗಟ್ಲೆ ಪದ್ಯ ಬರ್ದಿರೋದು. ಅಮ್ಮ, ನೀನ್ ಯಾವಾಗಮ್ಮ ಅದನ್ನೆಲ್ಲ ನೋಡ್ದೆ? ನಾನು ಅದನ್ನ ನೋಡಿದ್ದು ಆಯ್ತು, ಓದಿದ್ದು ಆಯ್ತು. ಅಮ್ಮ ನೀನ್ ನನ್ಗೆ ಯಾಕೆ ಕೇಳಿಲ್ಲ ಇವಳು ಪ್ರೇಮ ಪತ್ರ ಬರ್ದಿರೋದು? ಹೇಳು. ಮರ್ಯಾದೆ ನೀನೇ ನನ್ಗೆ ತೋರಿಸ್ತೀಯಾ ಅಥವಾ ನಾನೇ ಕದ್ದೋದ್ಲ? ನಿಂತ್ಕೋ. ಏ ಚಂದ್ರ, ಅಷ್ಟು ದೊಡ್ಡೊಳಗೋದೇನೆ. ಚಂದ್ರ ನೋಡು, ಇದನ್ನ ಕೇರಳದಿಂದ ನನ್ನ ಆಪ್ತ ಗೆಳೆಯರೊಬ್ರು ಕಳಿಸ್ಕೊಟ್ಟಿದ್ದು. ಸುಮಾರು 200 ವರ್ಷಗಳಷ್ಟು ಹಳೇದು. ಇದರಲ್ಲಿ ಆಯುರ್ವೇದದ ಸೂತ್ರಗಳಿವೆ. ನೋಡಿ, ನಿಮ್ ಆಯುರ್ವೇದ ಸಂಸ್ಕೃತ ಎಲ್ಲ ಪಕ್ಕಕ್ಕಿಡಿ. ಮಗ ಅಪರೂಪಕ್ ಮನೆಗ್ ಬಂದಿದ್ದಾನೆ. ಮೊದ್ಲು ಮದ್ವೆ ಕಾರ್ಯದ ಬಗ್ಗೆ ಯೋಚನೆ ಮಾಡಬಾರ್ದ ನೀವು? ಸರಿ ಬಿಡು, ನಿನ್ ಮಾತನ್ನ ಮೀರಕ್ಕಾಗತ್ತೇನೆ? ಸಾರಿ ಪಾ. ಯಾಕಪ್ಪ? ಏನೋ ಹೇಳಕ್ ಬಂದ್ರಿ? ಪರವಾಗಿಲ್ಲ ಬಿಡು, ಇಲ್ಲೇ ಇರ್ತೀಯಲ್ಲ, ಸಾಕಷ್ಟು ಸಮಯ ಇದೆ. ಅಂದಾಗೆ ಅರಮನೆ ಕಡೆ ಹೋಗಿದ್ಯಾ? ಇನ್ನೂ ಇಲ್ಲಪ್ಪ. ಹೋಗು ಬಾ. ಎಲ್ರನ್ನು ಮಾತಾಡ್ಸ್ಕೊಂಡು ಚಂದ್ರಾಗೂ ಪ್ರಿಯಾಗೂ ಸಂಗೀತ ಅಭ್ಯಾಸ ಮಾಡಿಸಿ ಬಾ. ಅಪ್ಪ ಎಣ್ಣೆ ಆಗುತ್ತೆ. ಚಂದ್ರ ಬಾಪ, ಆಯುರ್ವೇದ ಕಲಿಯಕ್ ಹೋಗಿ ಹಿಮಾಲಯದಲ್ಲಿ ಇದ್ಬಿಡ್ತೀಯೇನೋ ಅಂತ ನಿಮ್ ತಂದೆಗ್ ತುಂಬಾ ಚಿಂತೆಯಾಗಿತ್ತು. ಸದ್ಯ ಬಂದು ಒಳ್ಳೆ ಕೆಲಸ ಮಾಡ್ದೆ. ಬರ್ಲೇಬೇಕು. ಇನ್ನೇನು ಹಿಮಾಲಯದಲ್ಲಿ ಇಡ್ಲಿ ಅಂಗಡಿ ಇಡಕ್ಕಾಗತ್ತಾ? ತಮಾಷೆ ಮಾಡ್ಬೇಡ. ನೀನ್ ಬಾಪ, ಕಾಫಿ ಕೊಡ್ತೀನಿ. ನನಗೂ ಒಂದು ಸಿಂಗಲ್ ಟೀ, ಒಂದ್ ಮಸಾಲ ದೋಸೆ ಬೇಕು. ಈಗ ತಾನೇ 4 ದೋಸೆ ತಿಂದಿಯಲ್ಲೋ? ನೋಡ್ಬಿಟ್ಟಿಯಾ? ಸೈಡ್ ಡಿಶ್ ಪ್ಲೀಸ್. ಅಪ್ಪ ನಿಮ್ಮನ್ನೆಲ್ಲ ನೋಡಿ ಆಶೀರ್ವಾದ ತಗೊಂಬ ಅಂತ ಹೇಳಿದ್ರು. ಮನೇಲಿ ತಂಗಿ ಮದುವೆ ಇರೋದ್ರಿಂದ ಕೆಲಸ ಜಾಸ್ತಿ ಇದೆ, ಅದಕ್ಕೆ ಅವ್ರು ಇಲ್ಲಿಗೆ ಸ್ವಲ್ಪ ದಿನ ಬರೋದಕ್ಕಾಗಲ್ಲ. ಹಾಗೇನೆ ಮಕ್ಕಳಿಗೆಲ್ಲ ಸಂಗೀತಾಭ್ಯಾಸ ಮಾಡಿಸ್ಬಿಡ್ಬಾ ಅಂತ ಹೇಳಿದಾರೆ. ಮಕ್ಕಳ ಈ ಅರಮನೆಲ್ಲ ನನಗ್ ಗೊತ್ತಿಲ್ದೆ. ಹೊಟ್ಟೆಗಳೆಲ್ಲ ನಾರ್ಮಲ್ ಆಗಿದೆಯಲ್ಲ. ಸುಮ್ನೆ ಇರು, ಸಾಕು. ಚಂದ್ರ, ಪ್ರಿಯಾ, ಕೆಳಗ್ ಬನ್ನಿ. ಇವ್ರು ಯಾರು ಗೊತ್ತಾ? ನಮ್ ಗುರುಗಳು ಮಗ. ನಿಮ್ಗೆ ಸಂಗೀತಾಭ್ಯಾಸ ಮಾಡ್ಸಕ್ ಬಂದಿದ್ದಾರೆ. ನೋಡಪ್ಪ, ಇವರೇ ನೀ ಹೇಳಿದ ಮಕ್ಕಳು. ನೀನ್ ಅವ್ರಿಗೆ ಪಾಠ ಹೇಳಿ ಕೊಡ್ತೀಯೋ, ಅವರೇ ನಿನ್ಗೆ ಪಾಠ ಹೇಳ್ಕೊಡ್ತಾರೋ ನೋಡೋಣ. ಹೋಗಪ್ಪ. ಹಾಡಿ. ಏನ್ ಹಾಡ್ಲಿ? ನಿಮ್ಗೇನ್ ಬರುತ್ತೋ ಅದನ್ನೇ ಹಾಡಿ. ನನಗೆಲ್ಲ ಬರುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಹಾಡಿ. ಎಲ್ಲಾನು ಇಷ್ಟಾನೇ, ಆದ್ರೂ ನಾನು ಹೀಗೆ ಇರ್ತೀನಿ. ಅಜ್ಜಿ, ನಾನ್ ಚೆನ್ನಾಗ್ ಹಾಡಲ್ವಾ ಅಜ್ಜಿ? ಆ ಹಿಮಾಲಯದಿಂದ ಬಂದಿದಾನಲ್ಲ ಮಹಾಮುನಿ, ಅವನು ನಾನ್ ಹಾಡ್ತಾ ಇದ್ರೆ ಎದ್ ಹೋಗ್ಬಿಟ್ಟ. ಎಷ್ಟು ಕೊಬ್ಬು ಅವನ್ಗೆ. ನಮ್ ಗುರುಗಳ ಮಗ ಅಂತ ಸುಮ್ನೆ ಬಿಟ್ಟಿದೀನಿ, ಇಲ್ಲ ಅಂದಿದ್ರೆ.
ಏನಪ್ಪ ಚಂದ್ರಹಾಸ ಎಲ್ಲಿಗೋಗಿದ್ದೆಪ್ಪ? ನಮ್ ರಾಜ್ಕುಮಾರಿ ಹಾಡ್ತಾ ಇದ್ರೆ ಅಜ್ಜಿ ಆ? ಈ ಶ್ರುತಿ ಪೆಟ್ಟಿಗೆ ತರೋದಕ್ಕೆ ಹೋಗಿದ್ದೆ. ಓ ಹಾಗ ಸರಿ ಬಿಡು. ಹೇಗಿದ್ದೀರಾ? ಚಂದ್ರ, ಎಷ್ಟು ವರ್ಷ ಆಯ್ತಪ್ಪ ನಿನ್ ನೋಡಿ. ಬಂದ ತಕ್ಷಣ ಸಂಗೀತ ಅಭ್ಯಾಸ ಶುರು ಮಾಡ್ಬಿಟ್ಯಾ? ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆ. ಜರ್ಗ ಬಾಪ ಕೂತ್ಕೋ. ಮುಖ್ಯವಾದ ಕೆಲಸ ಏನು ಅಂದ್ರೆ, ನಮ್ಮ ಅರಮನೆಗೆ ಸುಣ್ಣ ಹೊಡೆದು 4 ವರ್ಷ ಆಯ್ತು. ಸುಮ್ನಿರೋ. ಆ, ಆ. ನೋಡು ಚಂದ್ರ, ನಮ್ ತಾಯಿ ಆಗಾಗ್ಗೆ ತಲೆನೋವು ಅಂತ ಒದ್ದಾಡ್ತಾನೆ ಇರ್ತಾರೆ. ಆಯುರ್ವೇದದಲ್ಲಿ ಯಾವ್ದಾದ್ರು ಒಳ್ಳೆ ಔಷಧಿ ಇದ್ರೆ ಕೊಟ್ಬಿಡಪ್ಪ. ನಿಮ್ಮ ಅರಮನೆಯಲ್ಲೇ ಒಂದು MBBS ಇಟ್ಕೊಂಡು ಅದಿನ್ನೂ ಪಾಸೇ ಆಗಿಲ್ಲಪ್ಪ. ನನ್ನ ನೋಡು, ತಲೆ ತಲಾಂತರದಿಂದ ನಮ್ಮ ವಂಶದಲ್ಲಿ ನಾವು ಆಯುರ್ವೇದನೇ ಉಪಯೋಗಿಸ್ತಾ ಇದ್ದಿದ್ದು. ಈಗ ಸ್ವಲ್ಪ ವರ್ಷದಿಂದ ಇಂಗ್ಲಿಷ್ ಮೆಡಿಸಿನ್. ಅದ್ಯಾಕೋ ನಮಗ್ ಸರಿ ಹೋಗಲ್ಲಪ್ಪ. ನಿಜಪ್ಪ, ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಸಾವಿರಾರು ಜೀವಗಳನ್ನ ಕಾಪಾಡ್ತಾ ಇರೋದು ಆಯುರ್ವೇದ. ಅನ್ಲಿಮಿಟೆಡ್ ಮೀಲ್ ಸ್ಟಾಪ್ ಮಾಡಿ ಡೈಲಿ ಹಾಫ್ ಅನ್ ಅವರ್ ವಾಕಿಂಗ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇದಕ್ಯಾಕೆ ಆಯುರ್ವೇದ ಕೂಯುರ್ವೇದ? ನೀ ಸುಮ್ನೆ ಇರೋದಿಲ್ವಾ? ಓಕೆ ಪಿತಾಜಿ, ನಾನಿನ್ ಬರ್ತೀನಿ. ಹೋಗಪ್ಪ, ಹೋಗು, ತಗೋ ನಿನ್ ಪೆಟ್ಟಿಗೆ. ನನ್ನ ತಂಗಿ ಭೂಮಿಕಾ ಮದುವೆಗೆ ನೀವೆಲ್ಲರೂ ತಪ್ಪದೆ ಬರಬೇಕು. ತಪ್ಸಕ್ಕಾಗುತ್ತೇನಪ್ಪ? ಭೂಮಿಕಾ ನಮ್ಮ ಮಗಳಿದ್ದಾರೆ, ಖಂಡಿತ ಬರ್ತೀವಿ. ನೀನ್ ಹೋಗಿ. ಮೇನ್ ಡೋರ್ ಅಲ್ಲಿ. ನಮಸ್ಕಾರ ಮಹಾಸ್ವಾಮಿ. ಎಲ್ಲ ಓಕೆನಾ? ಎಲ್ಲ ನಿಮ್ಮ ಆಶೀರ್ವಾದ ಸ್ವಾಮಿ. ಇದೇನಿದು ಪಿಪಿನಾ? ನಾದಸ್ವರ ಸ್ವಾಮಿ. ನಾದಸ್ವರ ಗೊತ್ತು ಗೊತ್ತು. ಇಷ್ಟು ದೊಡ್ಡ ಅರಮನೆಗೆ ಬಂದಿದ್ದೀರಾ, ಊದಕ್ಕೆ ಹೊಸ ನಾದಸ್ವರ ತರಬಾರ್ದ? ಇದು ಹೊಸದೇ ಮಹಾಸ್ವಾಮಿ. ಇದು ಹೌದು ಸ್ವಾಮಿ. ಹೊಸದಾ? ಹೊಸ್ತು ಅಂತೀರಾ? ಯಾಕೆ ಇಷ್ಟೊಂದು ತೂತಿದೆ? ಇದ್ರಲ್ಲಿ ತೂತಿದ್ರಲ್ವಾ ಸ್ವಾಮಿ ನುಡ್ಸಕ್ ಆಗೋದು, ಇಲ್ಲಾಂದ್ರೆ ನುಡ್ಸಕ್ ಆಗಲ್ಲ. ಹೌದು ಹೌದು. ಇದ್ರಲ್ಲಿ ಯಾಕೆ ತೂತಿಲ್ಲ? ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಹಿಮಾಲಯ ಬರ್ತಿದ್ದಾನೆ. ನೀನ್ ಏನೇ ಹೇಳು ಭೂಮಿಕಾ, ನಿಮ್ ಮನೇಲಿ ಎಲ್ಲಾರ್ಗಿಂತ ನೀನೇ ಸ್ಮಾರ್ಟ್ ಆಗಿರೋದು. ಏನಿಲ್ಲ, ನಮ್ಮ ಅಣ್ಣ ನನ್ಗಿಂತ ಸ್ಮಾರ್ಟ್ ಆಗಿದ್ದಾನೆ ಗೊತ್ತಾ? ನೋಡಿದ್ದೀನಿ ಬಿಡು, ನೋಡ್ತಾನೇ ಇದ್ದೀನಿ. ಭೂಮಿ, ಇನ್ನೂ ಮುಗಿಲಿಲ್ವಾ ನಿನ್ ಮಾತು? ನನ್ನ ಮುದ್ದಾದ ತಂಗಿ ಮೇಲೆ ಯಾರ ಕಣ್ಣು ಬೀಳದೆ ಇರ್ಲಿ. ಬಾ ಬಾ, ಬೇಗ ಬಾ. ಪ್ರೀತಿಸಿದವ್ರನ್ನ ತುಂಬಾ ಹೊತ್ತು ಕಾಯಿಸ್ಬಾರ್ದು. ಬಾ. ವಾವ್, ವಾಟ್ ಅ ರಾಯಲ್ ಡಿವೈನ್ ಬ್ಯೂಟಿ. ಗೋ ಗೋ ಗೋ. ಲೆಕ್ಕಾಚಾರ ರಾಜ, ಬ್ಯಾಕ್ ಬ್ಯೂಟಿ ಅಬ್ಸರ್ವ್ ಮಾಡು. ನೋ ಡಿಫ್ರೆನ್ಸ್, ಹಾಗೇ ಇದೆ. ಏಯ್, ನಂದಲ್ಲ, ಆ ಬೊಂಬೆದು. ಅಬ್ಬಾ, ವಾಟ್ ಎ ಬ್ಯೂಟಿ. ನನ್ನ ಕೈ ಆ ಕಡೆನೇ ಎಳಿತಾ ಇದೆ. ಲೆಕ್ಕಾಚಾರ. ಸಾರಿ ರಾಜ, ನನ್ನ ಕಣ್ಣು ಆ ಕಡೆನೇ ಎಳಿತಾ ಇದೆ. ಹಿಂದ್ಗಡೆನೆ ಹಿಂಗಿರ್ಬೇಕಾದ್ರೆ ಮುಂದ್ಗಡೆ ಇನ್ನು ಹೆಂಗಿರ್ಬೇಕು? ಹೋಗಿ ರಾಜ ಬರ್ತಿದ್ದಾರೆ ಅಂತ ಹೇಳು. ಸರಿ ರಾಜ. ಗೋ ಗೋ. ನಾನು ಯಾವ್ಯಾವ ಲೆಕ್ಕ ಅಂತ ನೋಡ್ಲಿ. ಈ ಜನ್ಮಕ್ಕಿಷ್ಟೇ ಏನೋ. ಹೇ, ಹಿಮಾಲಯ ಬಂದ ನೋಡೆ. ನಾನಾ ನೋಡು, ಎಲ್ಲ ನಿನ್ನಿಂದ. ಸಾರಿ ಪ್ರಿಯಾ. ನಿಮ್ ಮನೇಲಿ ತುಂಬಾ ಚೆನ್ನಾಗಿ ಹಾಡೋದು ಅಂದ್ರೆ ನೀನೊಬ್ಳೆ. ನನ್ಗಿಂತ ಚೆನ್ನಾಗಿ ನಮ್ಮ ಅಕ್ಕ ಹಾಡ್ತಾಳೆ. ಇಲ್ಲ ಇಲ್ಲ, ನೀನೇ ತುಂಬಾ ಚೆನ್ನಾಗಿ ಹಾಡೋದು. ಈ ಮದುವೆ ಮುಗಿದ್ಮೇಲೆ ಹಿಂದೆ ಸಂಗೀತ ಕಚೇರಿ. ಪ್ರಿಯಾ, ಡೈಲಿ ಪ್ರಾಕ್ಟೀಸ್ ಮಾಡು, ಇನ್ನೂ ಚೆನ್ನಾಗಿ ಹಾಡ್ತೀನಿ. ಥ್ಯಾಂಕ್ಸ್. ಸಾಕು, ಬಾ ಹೋಗೋಣ. ಚಂದ್ರ, ಅಮ್ಮ. ದಾರಿಗೆ ಟೈಮ್ ಆಯ್ತು, ಬೇಗ ಬಾ. ಸೂಪರ್. ಚಂದ್ರ ಪ್ಲೀಸ್ ಪ್ಲೀಸ್, ನನ್ ಜಡೆ ಬಿಡಿ.
जीवनहेतुना कण्ठे बध्नामि शुभगे त्वञ्जीव शरदां शतम् ಭಾರತದ ಗಣತಂತ್ರದಲ್ಲಿ ರಾಜಪ್ರಭುತ್ವ ಇರಬಾರದು ಅನ್ನೋದು ಅಂದೇ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ತಗೊಂಡು ನಿರ್ಧಾರ ಯೋಹಾನಸ್. ಒಬ್ಬ ಜಿಲ್ಲಾಧಿಕಾರಿಯಾಗಿ ವಿಚಾರವನ್ನು ನಿಮ್ಮ ಗಮನಕ್ಕೆ ತರೋದು ನನ್ನ ಕರ್ತವ್ಯ. ಪಬ್ಲಿಕ್ ಇಂಟ್ರೆಸ್ಟ್ ನಿಂದ ನಮ್ಮ ತಂದೆಯವರು ಅರಮನೆನ ಒಂದು ಟ್ರಸ್ಟ್ ಮಾಡಿದ್ರು. ಸರ್ಕಾರ ಅದಕ್ಕೂ ಅಡ್ಗಾಲ್ ಹಾಕತ್ತೆ ಅಂದ್ರೆ ಏನ್ ಅರ್ಥ? ಬಟ್ ಯೋಹಾನಸ್, ಅರಮನೆ ಆಸ್ತಿ ನಿರ್ವಹಣೆ ಮಾಡೋದು ಕಷ್ಟ ಅಂತಲೇ ಹಿಂದಿನ ಮಹಾರಾಜರೇ ಸ್ವತ್ತನ್ನ ಸರ್ಕಾರದ ಅಧೀನ ಕೊಟ್ಟಿದ್ರು. ನಮ್ಮ ತಂದೆಯವರು ಅರಮನೆನ ಸರ್ಕಾರಕ್ಕೆ ವಹಿಸ್ಕೊಟ್ಟಿದ್ದು ನಿರ್ವಹಣೆಗೆ ಅಂತ, ಅದರಿಂದ ಲಾಭ ಮಾಡ್ಕೊಳ್ಳಿ ಅಂತಲ್ಲ. ಬಟ್ ಯೋಹಾನಸ್, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ನಮ್ಮ ಪರವಾಗಿ ವರ್ಡಿಕ್ ನೀಡಿದೆ. ಅರಮನೆಯ ವಾರಸುದಾರಿಕೆ ರಾಜವಂಶಸ್ಥರಿಗೆ ಸೇರಿದ್ದು ಅಂತ. ಐ ಬೆಗ್ ಯು ಪಾರ್ಡನ್, ಇದ್ರ ಬಗ್ಗೆ ಫೈನಲ್ ಜಡ್ಜ್ಮೆಂಟ್ ಇನ್ನು ಪೆಂಡಿಂಗ್ ಇದೆ. ದ ಫೈನಲ್ ವರ್ಡಿಕ್ ಹ್ಯಾಸನ್ ಕಮ್ ಇನ್ ಯೆಟ್ ಯೋಹಾನಸ್. ಈ ಸರ್ಕಾರಗಳಿಗೆ ನಾವು ಗೌರವವಾಗಿ ಬಾಳೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ. ಯೋಹಾನಸ್, ನೀವು ವೃಥಾ ನನ್ನ ಮೇಲೆ ಕೋಪ ಮಾಡ್ಕೋತಿದ್ದೀರಿ. ಐ ಆಮ್ ಜಸ್ಟ್ ಅ ಪಬ್ಲಿಕ್ ಸರ್ವೆಂಟ್, ರೆಪ್ರೆಸೆಂಟೇಟಿವ್ ಆಫ್ ಗವರ್ಮೆಂಟ್ ಅಷ್ಟೇ. ಅಧಿಕಾರಿಗಳ ಸಲಹೆ ಅಂತ ತಾನೇ ಸರ್ಕಾರ ನಡೆಯೋದು, ತೀರ್ಮಾನ ತಗೊಳ್ಳೋದು. ಆದಷ್ಟು ಬೇಗ ಇದು ಇತ್ಯರ್ಥ ಆದ್ರೆ ಒಳ್ಳೇದು ಅಂತ ಕಾಣುತ್ತೆ. ಯಾವಾಗ್ಲೂ ಇದು ಒಳ್ಳೆ ಮುಳ್ಳಿನ ತರ ಚುಚ್ತಾನೇ ಇರುತ್ತೆ. ಕೋರ್ಟಿನ ವಿಚಾರಗಳು ನಮ್ಮ ಕೈಲಿರೋದಿಲ್ಲ ಯೋಹಾನಸ್. ನಥಿಂಗ್ ಇನ್ ಅವರ್ ಹ್ಯಾಂಡ್ಸ್, ಯು ಸಿ. ನಮ್ಮ ದೇಶದ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ ನನಗೆ ಗೌರವ ಇದೆ. ಹಾಗೆ ನಮ್ಮ ಬೇಡಿಕೆನೂ ನ್ಯಾಯವಾದ್ದು ಅನ್ನೋ ನಂಬಿಕೆನೂ ನಮಗಿದೆ. ಗುಡ್ ಡೇ ಯೋಹಾನಸ್. ಸಾರಿ, ನೀವು ರೆಡಿಯಾಗಿ ಬನ್ನಿ, ನಾನು ಹೊರಗಡೆ ಕಾಯ್ತಾ ಇರ್ತೀನಿ. ಪರವಾಗಿಲ್ಲ, ನನ್ನ ರೂಮ್ನಲ್ಲಿ ಕೂತಿರಿ, ನಾನು ಬರ್ತೀನಿ. ಏನು ಹುಡುಕ್ತಾ ಇದ್ದೀರಾ? ಹಾ, ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಹಾ, ನನ್ನ ಹುಡುಕ್ತಾ ಇದ್ರಾ? ಸಿಕ್ಕದ್ನಾ? ಸಿಕ್ಕಿದ್ರಿ. ಇಲ್ಲಿರೋ ಎಲ್ಲಾ ವಸ್ತುಗಳಿಗೂ ನೀವೇ ಜೀವ ತುಂಬಿದ್ದೀರಾ. ಇಲ್ಲಿರೋ ಒಂದೊಂದು ವಸ್ತುಗಳಲ್ಲೂ ನೀವೇ ಕಾಣ್ತಾ ಇದ್ದೀರಾ. ಆದ್ರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರು ನಿಮಗ್ ಸರಿಸಮ ಆಗಲ್ಲ. ಪಂಚಭೂತಗಳನ್ನೆಲ್ಲ ಸೇರಿಸಿ ಈ ಹೆಣ್ಣನ್ನ ಸೃಷ್ಟಿ ಮಾಡಿದಾನೇನೋ ಅನ್ಸುತ್ತೆ. 1000 ಸೂರ್ಯರ ತೇಜಸ್ಸನ್ನ ಅವಳ ಕಣ್ಗಳಲ್ಲಿ ತುಂಬಿದಾನೆ. ಆಕಾಶದಷ್ಟೇ ಅಗಲವಾದ ಮನಸ್ಸು, ಭೂಮಿಯಷ್ಟೇ ತೂಕವಾದ ಗಾಂಭೀರ್ಯವನ್ನ ಅವಳಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಪ್ರಪಂಚದಲ್ಲಿರೋ ಎಲ್ಲಾ ಹೂಗಳನ್ನು ತಂದು ಅವಳ ತುಟಿಯಲ್ಲೇ ಸುರಿದಿದ್ದಾನೇನೋ ಅನ್ಸುತ್ತೆ. ಆ ಚಂದ್ರನ್ಗೆ ತಿಂಗಳಿಗೊಂದು ಹುಣ್ಣಿಮೆ, ಆದರೆ ಇವಳು ಪ್ರತಿನಿತ್ಯ ಹುಣ್ಣಿಮೆ. ಪೂರ್ಣ ಚಂದ್ರ. ಚಂದ್ರ ಚಂದ್ರ ಹೀಗೆಲ್ಲ ಬರ್ದಿದ್ಯಾ ಅದ್ರಲ್ಲಿ? ಯಾವ ಪುಸ್ತಕ ಅದು? ಯಾರು ಬರ್ದಿರೋದು? ಬರ್ದವ್ರು ಯಾರು ಅಂತ ನನಗೂ ಗೊತ್ತಿಲ್ಲ, ಆದ್ರೆ 112ನೇ ಪುಟದಲ್ಲಿದೆ. ಚಂದ್ರ ಚಂದ್ರ. ನನಗೆ ನನ್ನ ಹೆಸರು ಇಷ್ಟು ಚೆನ್ನಾಗಿದೆ ಅಂತ ಇಷ್ಟು ದಿನ ಅನ್ಸೇ ಇರ್ಲಿಲ್ಲ. ನಿಮ್ಮ ಹೆಸರಷ್ಟೇ ಅಲ್ಲ, ನೀವು ತುಂಬಾ ಚೆನ್ನಾಗಿದ್ದೀರಾ. ನಿಮ್ ಮೂಗ್ಬಟ್ಟು ಇನ್ನೂ ಚೆನ್ನಾಗಿದೆ. ನೀವ್ ಎಷ್ಟು ಚೆನ್ನಾಗಿ ಹಾಡ್ತೀರೋ ಅದಕ್ಕಿಂತ ಚೆನ್ನಾಗಿ ಮಾತಾಡ್ತೀರಾ. ನೀವು ಅಷ್ಟೇ, ಎಷ್ಟು ಚೆನ್ನಾಗಿ ಹಾಡ್ತೀರೋ ಅಷ್ಟೇ ಚೆನ್ನಾಗಿ ಕಾಡ್ತೀರಾ. ಚಂದ್ರ,
ಅಮ್ಮ ಒಳ್ಳೆ ಮುಹೂರ್ತ ನೋಡಿ ಗುರುಗಳೇ. ಅಮ್ಮ ಚಂದ್ರ, ನಿನಗೆ ಎಂಥ ಒಳ್ಳೆ ಸಂಬಂಧ ಹುಡ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಹೌದು ಚಂದ್ರ, ಈ ಹುಡುಗನಿಗಿಂತ ಒಳ್ಳೆ ಹುಡುಗ ನಿನಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿದ್ದಾನೆ ಅಲ್ವಾ ಅದಕ್ಕೆ? ಹೌದು. ಇಲ್ಲೋಡು, ಇದೇ ಹುಡುಗ ನಿನಗ್ ನೋಡಿರೋದು. ಓ ಚಂದ್ರ, ಸಾರಿ, ನೀವಿಬ್ರು ಸಂಗೀತ ಅಭ್ಯಾಸ ಮಾಡ್ತಿದ್ರೇನೋ? ಹೌದು. ಸರಿ ಸರಿ. ಚಂದ್ರ, ಈ ಹುಡುಗನ ವಿಷಯದಲ್ಲಿ ನೀನ್ ಯಾವ ನೆಪಾನು ಹೇಳ್ಬಾರ್ದು. ಈಗಿನ ಕಾಲದಲ್ಲಿ ರಾಜವಂಶದ ಹುಡುಗರು ಸಿಗೋದೇ ಕಷ್ಟ. ನಿಮ್ ಮಗ ಬುದ್ಧಿವಂತ, ಓದಿದಾನೆ. ನನ್ನ ಮಗಳ ಚಂದ್ರನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ಇದೆ. ಇವ್ರು ನನ್ ದೊಡ್ಡಪ್ಪ, ಇವ್ರ 3 ಜನ ನನ್ನ ಕಸಿನ್ಸು. ಈಗ ಫಾರಿನ್ ಅಲ್ಲಿದ್ದಾರೆ. ಓಕೆ. ನೀವು ನಮ್ ತಾತನ್ ಫೋಟೋ ನೋಡ್ಲೇಬೇಕು. ಬನ್ನಿ. ಸಾರಿ ನಿಮ್ ಟೈಮ್ ವೇಸ್ಟ್ ಮಾಡ್ತಿರೋದಕ್ಕೆ. ಯಾಕೆ? ಹಾ, ಖಂಡಿತ. ಶ್ಯೂರ್. ಸೊ ನೈಸ್ ಆಫ್ ಯು. ಇವ್ರು ನಿಮಗ್ ಗೊತ್ತಿರ್ಲೇಬೇಕಲ್ವಾ? ಹೋಗೋಣ. ಓಕೆ. ನಮ್ಮ ಹಿರಿಯರಿಗೆ ಜನರ ಬಗ್ಗೆ ತುಂಬಾ ಕಾಳಜಿ ಇತ್ತು. ಅವ್ರಿಗೋಸ್ಕರ ಈ ಅರಮನೆನೇ ಒಂದು ಟ್ರಸ್ಟ್ ಕೊಡಬೇಕು ಅಂತಿದ್ರು. ನೀನ್ ನಮ್ಗೆಲ್ಲ ತುಂಬಾ ಇಷ್ಟ ಆಗಿದ್ಯಾ ಚಂದ್ರ. ಆದಷ್ಟು ಬೇಗ ನಮ್ಮನೆ ಸೊಸೆಯಾಗಿ ಬಂದ್ಬಿಡು. ನಿಮ್ ಸೊಸೆ ಆಗೋ ಹುಡುಗಿ ಬೇರೆಯವ್ರು ಇರುವಾಗ ನಾನ್ ಹೇಗ್ ಬರ್ಲಿ? ಏನಮ್ಮ ನಿನ್ನ ಮಾತಿನ ಅರ್ಥ? ನಿಮ್ ಮಗ ಎಲ್ಲ ವಿಷಯನೂ ಹೇಳಿದ್ದಾರೆ. ದಯವಿಟ್ಟು ನಿಮ್ ಮಗನ ಪ್ರೀತಿನ ಗೌರವಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಕ್ಷಮಿಸಿ, ಅವನೊಪ್ಪಿಗೆ ಇಲ್ದೆ ನಾವಿಷ್ಟೊಂದು ಮುಂದುವರಿತಿದ್ವಾ? ನೀವ್ ಏನೇ ಹೇಳಿ, ಪ್ರೀತಿಸಿದವ್ರನ್ನೇ ಮದ್ವೆ ಆಗೋದು ನ್ಯಾಯ. ಥ್ಯಾಂಕ್ ಯು ವೆರಿ ಮಚ್. ನೀವಾದ್ರೂ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡ್ರಲ್ಲ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ಸ್. ಬಹಳ ಒಳ್ಳೆ ಹುಡುಗ, ನಮ್ ಚಂದ್ರನಿಗೆ ತಕ್ಕನಾದ ವರ. ಇನ್ನೇನು ಮದುವೆ ಆಗೇ ಹೋಗುತ್ತೆ ಅಂತ ಸಂತೋಷ ಪಡ್ತಾ ಇದ್ದೆ. ಋಣ ಇರ್ಬೇಕಲ್ಲ. ನಿಮಗ್ ಋಣ ಇರ್ಲಿಲ್ಲ ಅಂತ ಯಾಕೆ ಅನ್ಕೋತೀರಪ್ಪ? ನಿಮ್ ಮಗಳ ಕೈ ಹಿಡಿಯೋ ಋಣ ಅವ್ರಿಗಿರ್ಲಿಲ್ಲ ಅನ್ಸುತ್ತೆ. ಸದ್ಯ ಇವನಾದ್ರೂ ಮದ್ವೆಗ್ ಮುಂಚೆನೆ ಬಾಯ್ಬಿಟ್ಟ. ಬೇರೆಯವ್ರ ವಿಷಯ ಹಾಗಿರ್ಲಿ, ಇದು ನಮ್ ಬಂಗಾರ. ಯಾವತ್ತೂ ನಮಗ ಅವಮಾನ ಆಗೋಂತ ಕೆಲಸ ಅವಳು ಮಾಡೋದೇ ಇಲ್ಲ. ಏನಂತ್ಯ ಮಗಳೇ? ಹೌದೌದು, ನಿಮ್ ಮಗಳು ನಿಮಗೆ ಅವಮಾನ ಮಾಡೋ ಅಂತ ಕೆಲಸ ಯಾವತ್ತೂ ಮಾಡಿಲ್ಲ. ಆದ್ರೆ ನಿಮ್ ನಿರ್ಧಾರಗಳಿಗೆ ಬೆಲೆ ಕೊಡದೆ ನಿಮ್ಮನ್ನ ಅವಮಾನ ಮಾಡ್ತಿದ್ದಾಳೆ ಅನ್ನೋ ವಿಷಯನ ಮರಿಬೇಡಿ. ಯಾಕಮ್ಮ ಯಾವಾಗ್ಲೂ ನಂದೇ ತಪ್ಪು ಅನ್ನೋ ಹಾಗೆ ಬೈತಾ ಇರ್ತೀಯ? ಇವತ್ತು ಬಂದಿದ್ರಲ್ಲ, ಅವ್ರಿಗೆ ನೀನ್ ಉಪದೇಶ ಕೊಡೋ ಅಂತ ಅವಶ್ಯಕತೆ ಏನಾದ್ರೂ ಏನಿತ್ತು? ಹೇಳಕ್ಕೆ ಕೇಳಕ್ಕೆ ದೊಡ್ಡವರು ಅಂತ ನಾವೆಲ್ಲ ಇದ್ವಿ. ನ್ಯಾಯ ಹೇಳ್ತಾಳಂತೆ, ನ್ಯಾಯ. ಮಕ್ಕಳು ಮಾಡೋ ತಪ್ಪಿಗೆ ಅಪ್ಪ ಅಮ್ಮಂದರಿಗೆ ಅವಮಾನ. ಇದರಲ್ಲಿ ಚಂದ್ರಂದೇನ್ ತಪ್ಪು? ಅವ್ರ ಮಗನ ಪ್ರೀತಿಗೆ ಬೆಲೆ ಕೊಟ್ಲು ಅಷ್ಟೇ. ಅದನ್ನ ಅವ್ರ ಅವಮಾನ ಅನ್ಕೊಂಡ್ರೆ ಅದು ಅವ್ರ ತಪ್ಪು. ಅದು ಹಾಗಲ್ಲಪ್ಪ ಚಂದ್ರ. ಇವಳು ಮಾಡಿದ್ದು ಅಧಿಕ ಪ್ರಸಂಗತನ ತಾನೆ. ನಂದೇ ತಪ್ಪು ಬಿಡಿ. ನನ್ನಿಂದಾನೇ ನಿಮ್ ಎಲ್ರಿಗೂ ಅವಮಾನ ಆಗ್ತಾ ಇದೆ ಅಲ್ವಾ? ಇನ್ಮೇಲೆ ಆಗಲ್ಲ. ಅಪ್ಪ, ನೀವ್ ಯಾವ್ದೇ ಹುಡುಗನ್ ತೋರಿಸಿ, ಅವನು ಹೇಗೆ ಇರ್ಲಿ, ಎಂಥವನೇ ಆಗಿರ್ಲಿ, ಮದ್ವೆ ಮಾಡ್ಕೋತೀನಿ. ಚಂದ್ರ, ಊಟ ಮಾಡ್ಬಮ್ಮ. ಲಲಿತಾ, ಯಾಕೆ ಮಗು ಮನಸ್ಸು ನೋಯಿಸ್ತೀಯ? ಮಗಳ ಮನಸ್ಸು ನೋಯಿಸ್ದೆ ಅಂತ ಕೊರಗಬೇಡಿ. ನೀವು ಊಟ ಮಾಡಿ. ಯಾಕೆ ಬೇಜಾರು ಮಾಡ್ಕೋತೀರಾ? ಅಪ್ಪ ಅಮ್ಮ ಅವ್ರವ್ರ ಮಕ್ಕಳನ್ನ ಬೈದೆ ಇನ್ಯಾರನ್ನ ಬೈತಾರೆ? ಆದ್ರೆ ನಾನೇನ್ ತಪ್ಪು ಮಾಡ್ದೆ ಹೇಳಿ? ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು.
ಯಾಕೆ ನನ್ನೇ ನೋಡ್ತಾ ಇದ್ದೀರಾ? ನಿಮ್ಮನ್ನ ಕಣ್ ತುಂಬಿಸ್ಕೊಳ್ತಾ ಇದ್ದೀನಿ. ಕಣ್ ತುಂಬಿಸ್ಕೊಂಡ್ರೆ ಸಾಕಾ? ಸಾಲಲ್ಲ. ಆದ್ರೇನ್ ಮಾಡೋದು, ಸದ್ಯಕ್ಕೀಗಿರೋದು ಅದೊಂದೇ ಆಪ್ಷನ್. ಹೆದರ್ಕೊಂಬಿಟ್ರಾ ರೀ? ಈಗೇನಾದ್ರೂ ಹಗಲಾಗಿದ್ದಿದ್ರೆ ನಾನ್ ನಿಮ್ ಬಗ್ಗೆ ಒಂದು ಹಾಡೇ ಹಾಡ್ತಾ ಇದ್ದೆ. ಹಗಲಲ್ಲೂ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ. ಇದೇ ರೀ, ಇದೇ ನನಗ್ ಬೇಕಾಗಿದ್ದೀನಿ. ನೀವ್ ಯಾವಾಗ್ಲೂ ಹೀಗೆ ನಂಗೆ ನಗ್ತಾ ಇರಬೇಕು. ಚಂದ್ರ, ಚಂದ್ರ, ಯಾರಲ್ಲಿ? ಬಾ ಚಂದ್ರ. ಚಂದ್ರ, ಚಂದ್ರ ಹೇಗಿದ್ಯಾ? ಅಮ್ಮ, ಯಾರು ಬಂದಿದ್ದಾರೆ ನೋಡು ಬಾ. ಹಾ ಚಂದ್ರ, ಚೆನ್ನಾಗಿದ್ಯೇನಮ್ಮ? ಅಮ್ಮ ದಯವಿಟ್ಟು ಕ್ಷಮಿಸಿ. ಅಯ್ಯೋ ಪರವಾಗಿಲ್ಲಮ್ಮ. ಏನು ನೀನ್ ಕೊಟ್ಟೆ ಇಟ್ಗೆ ನಮ್ಮ ಅಣ್ಣ ಹೇಗ್ ನೆಲ ಕಚ್ಚಿದಾನೆ ಅಂತ ನೋಡೋದಕ್ ಬಂದ್ಯಾ? ಏನಮ್ಮ ಇದು, ಇಷ್ಟಕ್ಕೆಲ್ಲ ಕಣ್ಣೀರ್ ಹಾಕ್ತಾರಾ? ನೀನೇನು ಬೇಜಾರ್ ಮಾಡ್ಕೋಬೇಡ, ಅವನ್ ಚೆನ್ನಾಗೇ ಇದ್ದಾನೆ, ರೂಮಲ್ಲಿ ಇದ್ದಾನೆ, ಹೋಗ್ ನೋಡು, ಕರ್ಕೊಂಡು ಹೋಗಿ. ಬಾ ಚಂದ್ರ. ನೋಡು, ಅಣ್ಣಂಗೆ ಸೇವೆ ಮಾಡಿಸ್ಕೊಳಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಚೆನ್ನಾಗಿ ಸೇವೆ ಮಾಡಿಸ್ಕೊತಾ ಇದ್ದಾನೆ. ಕೂತ್ಕೋ. ನೀವಿಬ್ರು ಮಾತಾಡ್ತಾ ಇರಿ, ನಾನ್ ಬೇಗ ಹೋಗಿ ಕಾಫಿ ತಂದಿರ್ತೀನಿ. ಇರು, ನಾನು ಬರ್ತೀನಿ. ಏನು ಬೇಡಮ್ಮ ರಾಜ್ಕುಮಾರಿ, ನೀನ್ ಕೂತಿರು, ನಾನ್ ಬೇಗ ಹೋಗಿ ಬಂದ್ಬಿಡ್ತೀನಿ.
ಅದ್ ಸರಿ, ನೀವು ಅಲಂಕಾರ ಮಾಡ್ಕೊಳಕ್ಕೆ ಎಷ್ಟು ಟೈಮ್ ತಗೋತೀರಾ? ಯಾಕೋ ಪಾಪ ಅವಳನ್ನ ರೇಗಿಸ್ತಾ ಇದ್ಯಾ? ಅವಳು ರಾಜ್ಕುಮಾರಿ, ನನ್ ಹಾಗೆ ಅಮ್ಮನ್ ಹಾಗೆ ಡ್ರೆಸ್ ಮಾಡ್ಕೊಳಕ್ಕಾಗತ್ತಾ? ಅದು ಅವ್ರ ಮನೆ ಸಂಪ್ರದಾಯ. ಅದಕ್ಕೆ ನಾನು ಹೇಳಿದ್ದು ನಾನು ನಿನ್ ಜೊತೆ ಬರ್ತೀನಿ ಅಂತ. ಪಾಪ ಚಂದ್ರ. ಹಲೋ, ಅವರು ನೀನ್ ಅನ್ಕೊಂಡಷ್ಟು ಪಾಪ ಅಲ್ಲಮ್ಮ, ಅವರು ತುಂಬಾನೇ ಬುದ್ಧಿವಂತರು. ನಿಮ್ಗೆ ಹೇಗ್ ಗೊತ್ತು ನಾನ್ ಬುದ್ಧಿವಂತೆ ಅಂತ? ಸುಮ್ನೆ ಕೂತಿದ್ದಾಗ್ಲೂ ಕಣ್ಣಲ್ಲೇ ಮಾತಾಡ್ತಾ ಇದ್ರು. ಬಿಡು ಅಂದ್ರೆ. ಸಾರಿ, ನನ್ನಿಂದಾನೇ ನಿಮಗ್ ನೋವಾಗಿದ್ದು. ಪರವಾಗಿಲ್ಲ ಬಿಡಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ಇಲ್ಲ ಅಂದ್ರೆ ನೀವು ನನ್ನ ನೋಡಕ್ಕೆ ಇಲ್ಲಿ ತನಕ ಬರ್ತಾ ಇದ್ರಾ? ಬರ್ತಾ ಇದ್ದೆ. ರುದ್ರಾಕ್ಷಿ, ನನಗೆ ರುದ್ರಾಕ್ಷಿ ಸರ ಅಂದ್ರೆ ನಿಮ್ಗೆ ಇಷ್ಟ ಅಲ್ವಾ? ಹೌದು. ನಿಮ್ಗೆ ಗೊತ್ತು? ನೀವು ರೆಪ್ಪೆ ಬಡಿದೆ ಅದನ್ನೇ ನೋಡ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಆದ್ರೆ ನಿಮ್ಗೆ ಅದನ್ನ ಕೊಡಲ್ಲ, ಇದನ್ ಕೊಡ್ತೀನಿ. ಇದು ಭದ್ರಾಣಿ, ರುದ್ರಾಕ್ಷಿ ಹೆಂಡತಿ. ರುದ್ರಾಕ್ಷಿ ಹೆಂಡತಿನಾ? ಕೊಡಿ. ನಿಮ್ ಬೆರಳುಗಳು ತುಂಬಾ ಚೆನ್ನಾಗಿದೆ. ಓ, ಆ ಭದ್ರಾಣಿ ನಿನಗ್ ಕೊಟ್ನಾ? ಹಾಕು ಹಾಕು, ಒಳ್ಳೇದಾಗತ್ತೆ. ಹಿಮಾಲಯದಲ್ಲಿ ಅವನಿಗೆ ಬಾಬಾಜಿ ಕೊಟ್ಟಿದ್ದು. ನಮ್ಮಣ್ಣ ತುಂಬಾ ಕಣ್ಣು ಹಾಕಿದ್ದಾನೆ ಅನ್ಸುತ್ತೆ. ನಾನು ಹೊರಡ್ತೀನಿ. ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರಗಳಿದ್ರು ಚಂದ್ರ ಒಬ್ಬನೇ ಒಬ್ಬ. ನಮ್ಮ ಚಂದ್ರನಿಗೆ ಚಂದ್ರನಂತ ಹುಡುಗನೇ ಸಿಕ್ಬೇಕು. ಬರ್ತಾ ಇದ್ದಾನಲ್ಲ ನಮ್ಮ ಚಂದ್ರನಿಗೆ ಚಂದ್ರನಂತ ಹುಡುಗ. ಯಾರು? ನಮ್ಮ ರಾಣಿ ಸರಳಾದೇವಿ ಮಗ ಆರ್ಯ. ಆರ್ಯನೇ ನಮ್ಮ ರಾಜಮನೆತನಕ್ಕೆ ಸೇರಿದವರೇ. 20 ವರ್ಷಗಳ ಹಿಂದೆ ಅಮೆರಿಕಾಗ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಅವನು ಅಲ್ಲೇ ಹುಟ್ಟು ಬೆಳೆದಿದ್ರು. ತುಂಬಾ ಒಳ್ಳೆ ಹುಡುಗ, ದೊಡ್ಡ ಬಿಸ್ನೆಸ್ ಮ್ಯಾನು ಅವನು. ಏನ್ ಮಗಳೇ? ಅಪ್ಪ ಪ್ಲೀಸ್, ನಂಗೆ ಅಮೆರಿಕಾಗ ಹೋಗಕ್ ಇಷ್ಟ ಇಲ್ಲ. ಮಗಳೇ, ಆರ್ಯ ನಿನಗೆ ಹೇಳ್ ಮಾಡಿಸಿದ ಜೋಡಿಮ್ಮ. ನಿಮ್ಮಿಂದ ದೂರ ಇರಕ್ಕಾಗಲ್ಲ. ನೀನ್ ಈಗ್ಲೇ ನೆಪ ಹೇಳಕ್ ಶುರು ಮಾಡ್ಬೇಡ. ನಮ್ ಸರಳ ತುಂಬಾ ಒಳ್ಳೆವಳು. ಹಾಗಾದ್ರೆ ನಮ್ ಮಗು ಮದುವೆ ಮಾಡ್ಕೊಂಡು ಅಮೆರಿಕಾಗ ಹೋಗುತ್ತೀಯೇ? ಹೌದು, ರಾಣಿ ಸರಳ ಅವ್ರ ಮಗ ಬರ್ಲಿಲ್ವೇ? ನೀವು ಎಲ್ರು ಬಂದಿದ್ದಾರೆ, ಆದ್ರೆ ಅವರೆಲ್ಲರೂ ಈ ನೆಲದ ಮೇಲೆ ಕಾಲಿಡಕ್ ಮುಂಚೆ ನಾ ಸ್ಪಾಟ್ ನ ವೆರಿಫಿಕೇಶನ್ ಮಾಡಕ್ ಬಂದಿದ್ದೀನಿ. ನನ್ನ ಮೂಗಿದೆಲ್ಲ ಮೂಗು ಇದೊಂಥರ ನಾಯಿ ತರ, ಈ ಸ್ನಿಫರ್ ಡಾಗ್ ಅಂತಾರಲ್ಲ ಆತರ. ಬಾಂಬ್ ಗಿಮಿದ್ಯಾ ಚೆಕ್ ಮಾಡ್ಬಿಡ್ತೀನಿ. ಸಾರಿ, ಈ ಹೂವಲ್ಲಿ ಬೊಕ್ಕೆಯಲ್ಲಿ ಬಾಂಬ್ ಇಡೋದು ಇಂಡಿಯಾದಲ್ಲಿ ಸಹಜ. ಅಲ್ಲೇನೋ ಬಾಂಬ್ ಸಿಕ್ತಾ? So good to be in India. Yes. Come on. Sure. Mom, Thank you. shall we? Why not? ವೆಲ್ಕಮ್ ಟು ಇಂಡಿಯಾ. Namaste. Thank you. Thank you. ವೆಲ್ಕಮ್ Oh, thank you. I'm Arya. Nice to meet you. Hey, ದೇವದತ್ತ ಅಲ್ವಾ? ಹಾ, ತುಂಬಾ ವರ್ಷ ಆಯ್ತು ನಿಮ್ಮನ್ನ ನೋಡಿ. ಬನ್ನಿ ಹೋಗೋಣ. Okay. Andy, luggage ಕಾರಲ್ಲಿ ಇಡು. ಎಸ್ ಯೋರ್ ಹೈನೆಸ್. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲಿ ಇಡಬೇಕು. ಎಲ್ಲರನ್ನು ಒಂದೇ ತರ ನೋಡಿದ್ರೆ ಹಿಂಗೆ ಆಗೋದು. ಇದೇ ನಾನು ಅಮೆರಿಕಾದಲ್ಲಿ ಇದ್ದಿದ್ರೆ ನನ್ನ ವ್ಯಾಲ್ಯೂ ಏನು, ನನ್ನ ಗೆಸ್ಟರ್ಸ್ ಏನು? ಹಲೋ, ಗ್ರೇಟ್ ಇನ್ಸಲ್ಟ್. ಹಲೋ ಮಿಸ್ಟರ್. ಎಸ್, ವಾಟ್ ಇಸ್ ದಿಸ್? ಲಗೇಜ್. ನಾನು ನಿನ್ ಬಗ್ಗೆ ಹೇಳಿಲ್ಲ, ಇದೇನಿದು? ಅದು ಲಗೇಜ್. ಓ, ಹೆಸರು? ಆಂಡಿ ರಾಬರ್ಟ್. ಆಂಡಿ ರಾಬರ್ಟ್. ಇದೇನಿದು? ಬ್ಲಾಕ್ ನೂಡಲ್ಸ್. ಹಲೋ, ಡೋಂಟ್ ಟಚ್ ಇಟ್. ದಿಸ್ ಇಸ್ ಅಮೆರಿಕನ್ ಸ್ಟೈಲ್, ಯು ನೋ. ಯಾ. ಆಂಡಿ ರಾಬರ್ಟ್ಸ್ ಕ್ರಿಕೆಟ್ ಆಡ್ತೀರಾ? ಇಲ್ಲ, ನಾನು ಬ್ಯಾಸ್ಕೆಟ್ ಬಾಲ್ ಆಡ್ತೀನಿ. ಬ್ಯಾಸ್ಕೆಟ್ ಬಾಲ್ಗೂ ನಿಮ್ ಹೈಟ್ಗೂ ಮ್ಯಾಚ್ ಆಗಲ್ವಲ್ಲ, ಅದು ಹೇಗೆ ಬಾಲ್ ಹಾಕ್ತೀರಾ? ಆ ಟೈಮಲ್ಲಿ ಕೆಳಗಿಂದ ಯಾವನ ನುಗ್ತಾನೆ. ಹಲೋ, ಅದ್ ನಿನ್ ಬೇಡದಿರೋ ವಿಷಯ. ವೇರ್ ಇಸ್ ಮೈ ರೂಮ್? ದಿಸ್ ಸೈಡ್. ಐ ಡೋಂಟ್ ವಾಂಟ್ ದಟ್ ರೂಮ್. ಐ ವಾಂಟ್ ದಿಸ್ ಸ್ಪೆಷಲ್ ರೂಮ್. ಓಕೆ, ಟೇಕ್ ಇಟ್. ಥ್ಯಾಂಕ್ ಯು. ಬಟ್ ಈ ರೂಮ್ ಅಲ್ಲಿ ಮಲಗಕ್ಕಾಗಲ್ಲ, ಯಾವಾಗ್ಲೂ ಕೂತ್ಕೊಂಡಿರ್ಬೇಕು. ಯಾಕೋ? ಅದು ಟಾಯ್ಲೆಟ್ ಕಣೋ. ಎಲ್ಲಿ ರಾಜ್ಕುಮಾರಿನೇ ಕಾಣಿಸ್ತಿಲ್ವಲ್ಲ? ಬಂದ ತಕ್ಷಣ ರಾಜ್ಕುಮಾರಿನೇ ನೋಡ್ಬೇಕಾ? ಮೊದ್ಲು ಎಲ್ಲಾರನು ಮಾತಾಡ್ಸು. Just kidding, mom. I'll do as you say. ಇವಳೆ ನನ್ನ ಮಗಳು
ನನ್ನ ಜೀವ ರಾಜ್ಕುಮಾರಿ ಅಮ್ಮಣ್ಣಿ ಚಂದ್ರಾವತಿ. ವಾವ್, ಶೀಸ್ ರಿಯಲಿ ಬ್ಯೂಟಿಫುಲ್. ಅಮೇರಿಕಾದಲ್ಲಿ ನಂಗೆ ಇರೋ ಗರ್ಲ್ ಫ್ರೆಂಡ್ಸ್ ಎಲ್ಲ ಇವಳ ಮುಂದೆ ಝೀರೋ ಬಿಡು. ಗರ್ಲ್ ಫ್ರೆಂಡ್ಸಾ? ಅಂದ್ರೆ ಪಿಕಪ್, ಡ್ರಾಪ್, ಎಸ್ಕೇಪ್ ಎಲ್ಲ ಉಂಟಾ? ಆಹಾಹಾ, ಅಮೆರಿಕದಲ್ಲಿ ಹುಟ್ಟು ಬೆಳೆದಿದ್ದು, ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ. ಇನ್ನೂ ಚಿಕ್ಕವನಲ್ವಾ? ಇಷ್ಟು ಚಿಕ್ಕ ಮಗುನಾ? ವಯಸ್ಸೆಷ್ಟೋ? ಈಗ್ಲೂ ಹಕ್ಕೀಸೆ ಹಾಕ್ತೀರಾ? ಚಂದ್ರ, ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ? ನೀನ್ ಚೆನ್ನಾಗ್ ಹಾಡ್ತೀಯ ಅಂತ ದತ್ತ ಹೇಳ್ತಿದ್ದ. ಹಾಡು ಅಂದ್ರೆ ಅವಳಿಗೆ ಪ್ರಾಣ. ಮ್ಯೂಸಿಕ್ ಅಂದ್ರೆ ನಂಗೂ ತುಂಬಾ ಇಷ್ಟ. ಮೈಕಲ್ ಜಾಕ್ಸನ್, ಬ್ರಿಟ್ನಿ ಸ್ಪಿಯರ್ಸ್, ಮಡೋನಾ, ಶಕೀರಾ ಇವರ ಹಾಡುಗಳನ್ನೆಲ್ಲ ಹಾಡ್ತೀಯಾ? ಇಲ್ಲ, ನನ್ಗದೆಲ್ಲ ಬರಲ್ಲ. ನೀವು ಶಕೀರಾ ಫೇನಾ? ಯಾ ಮ್ಯಾನ್, ನಾನು ಅಷ್ಟೇ. ಅವಳು ಹಾಡೋ ಹಾಡು ದುಪ್ಪಟ್ಟ ಸೈಸು, ಹಾಕೋ ಡ್ರೆಸ್ ಪುಟುಕೋಸಿ ಸೈಸು. Is correct. He's funny, mom. Oh God. ಸಾರಿ ಪಿತಾಜಿ. What a beautiful palace. ಚಂದ್ರ ರೂಮ್ ಎಲ್ಲಿದೆ ಹೇಳ್ತೀಯಾ ಪ್ಲೀಸ್? ಹೀಗೆ ಸೀದಾ ಹೋಗಿ ಅಲ್ಲಿ ನಿಮ್ಗೆ ಮಾಡಿ ಮೇಲೆ ಹೋಗೋ ಮೆಟ್ಲು ಸಿಗುತ್ತೆ. ಅದನ್ನ ಬಲಗಡೆಗೆ ಹೋಗಿ ಅಲ್ಲಿ ನಿಮ್ಗೆ 2 ಬಾಗಿಲುಗಳಿವೆ. ಅಲ್ಲಿ 2ನೇ ಬಾಗಿಲಿಗೆ ಹೋದ್ರೆ hold on. ನಿಮ್ ಪ್ಯಾಲೇಸ್ ತುಂಬಾ ದೊಡ್ಡದಾಗಿದೆ. ನನಗೆ ಹುಡುಕೋದು ತುಂಬಾ ಕಷ್ಟ. ನೀನೇ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್ ಚಿನ್ನು, ಪ್ಲೀಸ್? ಸರಿ. ಓ, ಯು ಆರ್ ದ ಕ್ಯೂಟೆಸ್ಟ್. ಆಫ್ಟರ್ ಯು. ಅಕ್ಕ ಅಮೆರಿಕ ಬಂದಿದ್ದಾನೆ. ಅಯ್ಯೋ. Hello, princess. So, this is your room, huh? Fascinating. ಏನ್ರಿ ನಿಮ್ ರೂಮ್ನ ಒಳ್ಳೆ ಮ್ಯೂಸಿಯಂ ತರ ಇಟ್ಕೊಂಡಿದ್ದೀರಾ? ಇಷ್ಟು ಹಳೆದನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಾ? ಇದನ್ನೆಲ್ಲ ಗರಾಜ್ ಸೇಲ್ಗೆ ಹಾಕ್ಬಾರ್ದಾ? ಓ ಸಾರಿ ಪ್ರಿನ್ಸೆಸ್. ಹಾಗೆಲ್ಲ ಹೇಳ್ಬೇಡಿ. ಹಳೆದನ್ನೆಲ್ಲ ಬಿಸಾಕ್ಬೇಕು ಅಂದ್ರೆ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ರನ್ನು ಬಿಸಾಕಕ್ಕಾಗತ್ತಾ? ಈ ಪುಸ್ತಕಗಳನ್ನೆಲ್ಲ ನಮ್ ತಾತ ಮುತ್ತಾತ ಬರ್ದಿರೋದು. ನಮ್ ವಂಶದ ಇತಿಹಾಸ ಹೇಳೋ ಅಮೂಲ್ಯ ವಸ್ತುಗಳು. ಈ ಪುಸ್ತಕಗಳೇ ಇಲ್ದೇ ಇದ್ದಿದ್ರೆ ಜ್ಞಾನ ಬೆಳೆಯೋದಾದ್ರೂ ಹೇಗೆ? ವಾವ್, ಐ ಮೀನ್ ಸಾರಿ, ಈ ರೂಮಲ್ಲಿ ಪ್ರಿನ್ಸೆಸ್ ಚಂದ್ರ ಒಬ್ಳೇ ಇರ್ತಾಳೆ ಅನ್ಕೊಂಡ್ ಬಂದೆ. ಇಲ್ಲಿ ನೋಡಿದ್ರೆ ಅವ್ರ ತಾತ, ಮುತ್ತಾತ, ಅಜ್ಜಿ ಎಲ್ಲಾರು ಇದಾರೆ. ಸೊ ಈ ವಾಕಿಂಗ್ ಸ್ಟಿಕ್ ಬರೀ ವಾಕಿಂಗ್ ಸ್ಟಿಕ್ ಅಲ್ಲ, ನಿಮ್ ತಾತ ರೈಟ್? ಹಾ, ನಮಸ್ತೆ ತಾತ, ಚೆನ್ನಾಗಿದ್ದೀರಾ? ಬನ್ನಿ ತಾತ, ಜಾಲಿಯಾಗಿ ಒಂದು ವಾಕ್ ಹೋಗೋಣ. ಕಮ್ ಆನ್. ಸಾರಿ ತಾತ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಪ್ರಿನ್ಸೆಸ್. ಐ ಆಮ್ ಸಾರಿ ಚಂದ್ರ. ಇಲ್ಲಿರೋ ಪ್ರತಿಯೊಂದು ವಸ್ತು ಜೊತೆ ನನ್ ಸಂಬಂಧ ಇದೆ, ಗೊತ್ತಾಯ್ತಾ? ಚಂದ್ರ, ಐ ಡಿಡ್ಂಟ್ ಮೀನ್ ಟು. ವಿಕ್ರಮಾದಿತ್ಯ, ಹುಡುಗಿರೆಲ್ಲ ಇದರ ಕಾಳಿಂದ ಮಾಡೋ ಕಾರ್ನ್ ಫ್ಲೇಕ್ಸ್ ತಿಂದು 0 ಸೈಜ್ ಮಾಡ್ಕೊಂಡಿದ್ದಾರೆ. ನೀನು ಇದನ್ನ ಹಸಿಯಾಗಿ ತಿಂದು 6 ಪ್ಯಾಕ್ಸ್ ಮಾಡ್ಕೋ. ಓಕೆ, ತಿನ್ನು, ನಿನಗೊಂದು ತುತ್ತು. ಏ ಆಂಡಿ, ಇಲ್ ಬಾ. ಆಂಡಿ, ಗುಡ್ ಮಾರ್ನಿಂಗ್. ಈಟ್ ಒನ್ ಕ್ಯಾಂಡಿ. ಯಾಕೋ ಕ್ವಾರ್ಟರ್ ಹೊಡೆದು ಕೋತಿ ತರ ಇದೆಯಾ? ವಾಟ್ ಹ್ಯಾಪನ್ ಯು ಫ್ರೆಂಡ್? ವಾಟ್ ಹ್ಯಾಪನ್? ನಿಮ್ ದೇಶಕ್ಕೆ ಬಂದು 2 ಡೇಸ್ ಆಯ್ತಷ್ಟೇ. ಇಲ್ಲಿದ್ ವಾಟರ್ ಕುಡಿದ್ನಲ್ಲ, ಗಂಟಲು ನೋಡು ಎಕ್ಕೊಟ್ಟಾಯ್ತು. ಏನ್ ದೇಶನೋ ಏನು ವಾಟ್ರೋ, ವೆರಿ ಬ್ಯಾಡ್. ನಮ್ ದೇಶದ ಬಗ್ಗೆ ಮಾತಾಡ್ಬೇಡ. ನಮ್ ದೇಶದಲ್ಲಿ ಸ್ಟೇಟ್ಗೆ ಪ್ರಾಬ್ಲಮ್ ಇರೋದೇ ನೀರಲ್ಲಿ. ನಿನ್ ಪ್ರಾಬ್ಲಮ್ ಏನು? ಗಂಟ್ಲಲ್ಲಿ ಕಿಚ್ ಕಿಚ್, ಅದೇ ತಾನೆ? ವೆಯ್ಟ್ ಅ ಸೆಕ್, ಹಿಡ್ಕೋ. ಕುದುರೆ ಕೊಡು, ನೀನ್ ತಿನ್ಬೇಡ. ಫಾರಿನಲ್ಲಿ ಫುಲ್ ಆಗಿ ಹೊಡೆದವನ್ಗೆ ಹುಲ್ಲು ತಿನ್ನಿಸ್ತಾರಲ್ಲಪ್ಪ, ತಿನ್ನಪ್ಪ. ಚಂದ್ರಹಾಸ ಕೊಟ್ಟ
ಸೇಮ್ ಮೆಡಿಸಿನ್. ನಮ್ ಗೌರಿಗೆ ಶಾನೆ ಹುಷಾರಿಲ್ಲ ಬುದ್ಧಿ, ಗಂಟ್ಲು ಬೇರೆ ನೋವು, ಆಹಾರ ಏನು ತಿಂತಾ ಇಲ್ಲ. ಒಂದ್ ನಿಮಿಷ ರೀ, ಇದ್ರ ರಸ ಕುಡಿಸಿ ನಿಮ್ ಗೌರಿ ಗಂಟ್ಲು ಬೇಕಾ ಸರಿ ಹೋಗಿ. ತಗೋ ಈ ಎಲೆ ತಿಂದು ನಿಂಗೆ ನೀರ್ ಕುಡಿ. ಏನಪ್ಪ ನಿನ್ನ ನಂಬಿ ತಿಂತಾ ಇದ್ದೀನಿ, ಏನು ಆಗಲ್ಲ ತಾನೆ? ಭಾರತ್ ಮಾತಾ ಕಿ ಜೈ ಅಂತ ತಿಂದು ಕಿಚ್ ಕಿಚ್ ಖದಮ್ ಖದಮ್. See you tomorrow. ಗುಮ್ಮಿ ಗುಮ್ಮಿ ಸಾಯ್ಬಿಡ್ತೀನಿ. ಆಂಟಿ ಪ್ಲೀಸ್ ಆಂಟಿ. ಏನೋ ಇದೆಲ್ಲ, ಯಾಕ್ರೋ ಹೀಗ್ ಮೈ ಮೇಲೆ ಬೀಳ್ತಾ ಇದ್ದೀರಾ? ಚಂದ್ರಹಾಸ, ಇವನು ಗಂಟ್ಲಲ್ಲಿ ಕಿಚ್ ಕಿಚ್ ಅಂತ ಟ್ರೀಟ್ಮೆಂಟ್ ಬಂದ. ನೀ ಗೌರಿ ಕೊಟ್ಟಿಯಲ್ಲ, ಅದೇ ಟ್ರೀಟ್ಮೆಂಟ್, ಅದೇ ಮೂಲಿಕೆ ಕೊಟ್ಟೆ. ಈಗ ಹಸು ತರ ಅಂಬಾ ಅಂತಿದ್ದಾನೆ. ಗೌರಿ ಅನ್ನೋದು ಹಸು ಹೆಸರು. ನಾನು ಔಷಧಿ ಕೊಟ್ಟಿದ್ ಹಸುಗೆ ಕಣ. ಅಯ್ಯೋ, ಹಸು ಔಷಧಿನ ಇವನಿಗೆ ಕೊಟ್ನ. ಚಂದ್ರಹಾಸ, ಏನಾದ್ರೂ ಮಾಡಿ ಇವನ ಸರಿ ಮಾಡಪ್ಪ. ಅಪ್ಪ, ನಮ್ದು ರಾಜ ಪರಂಪರೆ, ಅತಿಥಿ ದೇವೋ ಭವ, ಹೆಲ್ಪ್ ಮಾಡಪ್ಪ. ಸರಿ ಇರು, ಬೇರೆ ಔಷಧಿ ಕೊಡ್ತೀನಿ. ಇದ್ರಲ್ಲಿರೋ ಚೂರ್ಣನ ಒಂದೇ ಒಂದ್ ಚಿಟಿಕೆ ಕೊಡು, ತಿಕ್ಕಾಗಿರೋ ವಾಯ್ಸು ತಿನ್ನಾಗುತ್ತೆ. ಬರ್ಲಾ? ಇಬ್ರು ಸರಿ ಆಗಿದ್ದೀರಾ? ಅಂಬಾ ಅಂಬಾ ವೇಟ್ 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 ವೇಟ್, ಕುಡಿಬೇಡ. ಚಿಕ್ಕೇನಾ? ಟ್ರೀಟ್ಮೆಂಟ್ ಬೇಕಾ ಬೇಡವಾ? ಬೇಕು ತಾನೆ? ನೋ 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 ಸ್ಲೋ ಟ್ರೀಟ್ಮೆಂಟ್, ಯು ವಾಂಟ್ ಫಾಸ್ಟ್ ಟ್ರೀಟ್ಮೆಂಟ್. ಕಮ್ ಆನ್ ಕಮ್ ಆನ್ ಕಮ್ ಆನ್. ಓಕೆನಾ? ಸೂಪರ್, SPB ವಾಯ್ಸ್ ಕಮಿಂಗ್. ತಕಿಟ ತದಿಮ ತಂದಾನ ಹೃದಯ ಲಯಲ ಜತಲ ಗತಲ ತೆಲ್ಲಾನ ಕಲಪುಲ ಕಿಲಪುಲ ಕಲಪದ್ಮ ನಾಗಬನ ನಾನಬಲ ತೀರಬರಪ. ಲೇ ಏನಾ SPB ವಾಯ್ಸ್ ಬರುತ್ತೆ ಅಂದ್ರೆ ವಾಯ್ಸ್ ತುಂಬಾ ತಿನ್ನಾಗಿ ಎಸ್ ಜಾನಗಿ ವಾಯ್ಸ್ ಬಂದ್ಬಿಡ್ತಲ್ಲೋ. ನಮಸ್ಕಾರ ನಮಸ್ಕಾರ. ಏ ಲೆಕ್ಕಾಚಾರ, ವೇರ್ ಇಸ್ ಮರ್ಯಾದೆ? ನಾನಿವತ್ತು ಕೆಲ್ಸಕ್ಕೆ ರಜಾ ಹಾಕಿದ್ದೀನಿ. ಥ್ಯಾಂಕ್ ಯು. ನೋ ಮೆನ್ಷನ್. ರಜಾ ಜ್ಯೂಸು. ಜ್ಯೂಸ್ ನೀ ಕುಡಿದ್ಯಾ? ಇಲ್ಲ ರಜಾ, ಈಗ ತಾನೇ ಬಿಯರ್ ಕುಡಿದೆ. ಬೀರಾ? ಚಂದ್ರಗೆ ಹೊರಗಡೆ ದೇಶಕ್ಕೆಲ್ಲ ಹೋಗೋ ಅಭ್ಯಾಸ ಇಲ್ಲಪ್ಪ, ಅದಕ್ಕೆ ಸುಕುಮಾರನ್ನು ಜೊತೆ ಕಳಿಸ್ತಾ ಇದ್ದೀನಿ. ಕಾಮ್ ಚಂದ್ರ ಕಾಮ್. ನನ್ನ ಮುದ್ದಿನ ಸೊಸೆ ತುಂಬಾ ಚೆನ್ನಾಗಿದ್ದಾಳಲ್ಲ. ಅಣ್ಣ, ಆದಷ್ಟು ಬೇಗ ಮದ್ವೆ ಮಾಡ್ಕೊಟ್ಬಿಡು. ನನ್ ಜೊತೆನೆ ಅಮೆರಿಕಾಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಚಂದ್ರ, ಕೈ ಕೊಡು. ನನ್ ಸೊಸೆಗೆ ನಾನ್ ಕೊಡ್ತಾ ಇರೋ ಮೊದಲನೇ ಉಡುಗೊರೆ. ಏ ರಾಣಿ, ನೀನು ಫ್ರೀ ಆಗಿದ್ಯಾ ಅಂದ್ರೆ ಎಲಿಫೆಂಟ್ ರೌಂಡ್ ಹೋಗೋಣವಾ? ನಂಗ್ ತುಂಬಾ ಭಯಪ್ಪ. ಆನೆ ಅಂದ್ರೆ ನನಗೂ ತುಂಬಾ ಭಯ. ಮತ್ತೆ ರೌಂಡ್ ಹೋಗೋಣ ಅಂತ ಹೇಗ್ ಹೇಳಿದ್ರಿ? ತುಂಬಾ ಸಿಂಪಲ್, ಆನೆ ಅಲ್ಲೇ ನಿಂತಿರುತ್ತೆ, ನಾವು ಸುತ್ತಿ ಬರ್ಬೇಕು ಅಷ್ಟೇ. ಹನಿಮೂನ್ಗೆ ಹಾಲೆಂಡ್ ಹೋಗೋಣವಾ? ಏನ್ ನಡೀತಾ ಇದೆ ಇಲ್ಲಿ? ಏನ್ ಬೇಕಾದ್ರೂ ನಡಿಬಹುದು, ಇದು ರಾಯಲ್ ಫ್ಯಾಮಿಲಿ. ನೀನ್ ಯಾಕೆ ಇಲ್ಲಿ ಬಂದೆ? ನಿನಗೇನ್ ಇಲ್ಲಿ ಕೆಲ್ಸ? ನಾನು ಅರ್ಜೆಂಟ್ ಆಗಿ ಬಾತ್ರೂಮ್ಗೆ ಹೋಗ್ಬೇಕು. ಯಾವ ಕಡೆ ಹೋಗ್ಬೇಕು? ಕೆಳಗಡೆನೆ ಹೋಗ್ಬೇಕು. ಕೆಳಗಡೆ ಒಂದು ಬಾತ್ರೂಮ್ ಇದೆ, ಅಲ್ಲಿಗೆ ಹೋಗ್ಬಾ ಅಂತ ಹೇಳಿದೆ. ಅದೇ ಹೋಗೋ, ಇಲ್ಲೇ ಬಂದ್ಬಿಡುತ್ತೆ. ಬಂದ್ ವಿಚಾರಿಸ್ಕೋತೀನಿ.
ಹಲೋ ಬ್ರದರ್. ಚಂದ್ರನ್ ಒಂದೇ ಸಮನೆ ನೋಡ್ತಾ ಇದೀಯಾ? ಅವಳಿಗೆ ದೃಷ್ಟಿ ಬಿದ್ಬಿಡತ್ತೆ. ಹಲೋ, ನಮ್ ಹುಡುಗ ಚಂದ್ರನ್ನೇ ನೋಡ್ತಿದ್ದಂತ ನಿಮ್ಗೆ ಹೇಗ್ ಗೊತ್ತು? ನಾನು ಆವಾಗ್ಲಿಂದ ಇವನನ್ನೇ ನೋಡ್ತಿದ್ದೆ. ಒಬ್ಬ ಗಂಡ್ಸು ಇನ್ನೊಬ್ಬ ಗಂಡ್ಸನ ನೋಡ್ತಾನೆ ಇದ್ರೆ, ಏಯ್ ನೀನ್ ಬೇರೆ ಅಮೆರಿಕಾದಿಂದ ಬಂದಿದ್ಯಾ ಹಂಗಿಂಗಿಲ್ಲ ತಾನೇ? ಮಿಸ್ಟರ್ ಆರ್ಯ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ನಿಮಗೆ ಚಂದ್ರನ್ ಮೇಲೆ ಇರೋ ನಿಜವಾದ ಪ್ರೀತಿನೇ ಆಗಿದ್ರೆ ಅವ್ರ ಕುಲದೇವತೆ ಚಾಮುಂಡೇಶ್ವರಿನೇ ನಿಮ್ಮನ್ನ ಹರಿಸಿ ಒಂದು ಮಾಡ್ತಾಳೆ. ಸಂತೋಷವಾಗಿರಿ. ಹಾಯ್ ಚಂದ್ರ, ನಿಂಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಕ್ ಬರತ್ತಂತೆ. ಬಾಲ್ ರೂಮ್ ಡ್ಯಾನ್ಸ್ ಬರತ್ತಾ? ಇಲ್ಲ, ನನ್ಗದೆಲ್ಲ ಬರಲ್ಲ. ನಂಗೆ ಗೊತ್ತು ನಿನಗೆ ಬರಲ್ಲ ಅಂತ. ಬಾ ಹೇಳ್ಕೊಡ್ತೀನಿ. ಕಮಾನ್. ಹೋಗು. ಏ ಆರ್ಯ, ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ತುಂಬಾ ಬ್ಯೂಟಿಗಳಿದ್ದಾರೆ. ಬಾ. ಓಕೆ, ಆಫ್ಟರ್ ಡೈವರ್ಷನ್. ಏನ್ ಹುಡುಗ್ರು. ಯಾ, now you can dance. ಯಾ, ಕಮ್ ಚಂದ್ರ. ಹೋಗು ಚಂದ್ರ, ಕಮ್. ಕಮ್ ಆನ್. Shall we? Thank you, princess. Clap for Chandra. Very nice. It was fantastic. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ. You're great. How is it? ನಿಜವಾಗ್ಲೂ ತುಂಬಾ ಬೇಗ ಡಾನ್ಸ್ ಮೂಮೆಂಟ್ಸ್ ಕಲ್ತ್ಬಿಟ್ಟೆ. I'm really happy. ಚಂದ್ರ, ನಿನ್ ಮದುವೆ ಬಗ್ಗೆ ನನಗೆ ತುಂಬಾ ಯೋಚನೆ ಆಗಿತ್ತಮ್ಮ. ಆದ್ರೆ ಈಗ ನೀನ್ ಆರ್ಯನ್ ಮದುವೆ ಮಾಡ್ಕೋತಿದ್ಯಾ, ರಾಣಿಗ್ ಸೊಸೆಯಾಗಿ ಹೋಗ್ತಿದ್ಯಾ. ನನ್ ಮನಸ್ಸಿಗೆ ತುಂಬಾ ಸಂತೋಷ ಆಗಿದೆ. ಅಪ್ಪ, ಗೊತ್ತು ನೀನೇನ್ ಕೇಳ್ಬೇಕು ಅಂತಿದ್ಯಾ, ನಿನ್ ಮನ್ಸಲ್ಲಿ ಏನಿದೆ ನನಗ್ ಗೊತ್ತು. ನಾನಿನ್ನು ಆರ್ಯನ್ ಬಗ್ಗೆ ಸರಿಯಾಗಿ ತಿಳ್ಕೊಂಡೇ ಇಲ್ಲ. ನೀವು ಆಗ್ಲೇ ಮದ್ವೆ ನಿಶ್ಚಯ ಮಾಡ್ಬಿಡ್ತಿದ್ದೀರಾ ಅಂತ ಕೇಳ್ಬೇಕು ಅಂತಿದ್ಯಲ್ವಾ? ಅದಕ್ಕೆ ರಾಣಿ ಜೊತೆ ನಿನ್ನ ಅಮೆರಿಕ ಕಳಿಸ್ತಾ ಇದೀನಿ. ಯಾಕಪ್ಪ ಇದ್ದಕ್ಕಿದ್ದಾಗೆ ಹೊಸ ಹೊಸ ನಿರ್ಧಾರಗಳು ತಗೋತಿದ್ದೀರಾ? ಮದ್ವೆ ಆದ್ಮೇಲೆ ನನ್ನ ದೂರ ಕಳಿಸ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಮದ್ವೆಗ್ ಮುಂಚೆನೆ ನನ್ನ ದೂರ ಕಳಿಸ್ತೀರಾ? ಇಲ್ಲ ಮಗಳೇ, ಚಂದ್ರ. ಚಂದ್ರ, ನನ್ನ ಅರ್ಥ ಮಾಡ್ಕೊ ಮಗಳೇ. ಅಲ್ಲ ಚಂದ್ರ, ಯಾರನ್ನು ಹುಡುಕ್ತಾ ಇದೀಯಮ್ಮ? ನೋಡಕಂದ, ನಗ್ನಗ್ತಾ ಹೋಗ್ಬಿಡ್ಬಮ್ಮ. ಇಲ್ಲದೆ ಹೋದ್ರೆ ನಮ್ ಮನಸ್ಸಿಗೆ ತುಂಬಾ ಸಂಕಟ ಆಗತ್ತಮ್ಮ. ಚಂದ್ರ ಅಣ್ಣ, ಯೋಚನೆ ಮಾಡ್ಬೇಡ. ಚಂದ್ರನ ನನ್ ಮಗಳ ತರ ನೋಡ್ಕೋತೀನಿ. ಯಾಕೆ ಫೀಲ್ ಮಾಡ್ಕೋತೀಯ? ಒಂದ್ 4 ದಿನ ಅಮೆರಿಕ ಟ್ರಿಪ್ ಅನ್ಕೋ. ಬಿಸ್ನೆಸ್ ಕ್ಲಾಸ್ ಅಲ್ಲಿ ಡ್ರಿಂಕ್ಸ್ ಎಲ್ಲ ಬೇರೆ ಫ್ರೀಯಾಗಿ ಕೊಡ್ತಾರೆ. ಓಕೆ, ಟಾಟಾ, ಬೈ ಬೈ, ಹ್ಯಾಪಿ ಜರ್ನಿ. ಏನಂದಿ? ನೀನ್ ಬರಲ್ಲ? ನಾನು ಬರಲ್ಲ ಮೇಡಮ್, ನನಗೆ ಸ್ವಲ್ಪ ಕೆಲಸ ಇದೆ, ಇಲ್ಲೇ ಇರಬೇಕು. ಇಲ್ಲೇ ಇರ್ತೀಯಾ? ಏನ್ ಮಾಡ್ತೀಯಾ? ರಿಸರ್ಚ್ ಮಾಡೋದಿದೆ. ರಿಸರ್ಚ್? ಏನ್ ರಿಸರ್ಚ್? ನೀವು ಹೋಗಿ ಬನ್ನಿ, ಆಮೇಲೆ ನಿಮಗೆ ಗೊತ್ತಾಗತ್ತೆ. Get out. ಇದನ್ ಯಾರು ಕೊಟ್ಟಿದ್ದು? ಚಂದ್ರ ಸರ್ ಕೊಟ್ಬಿಟ್ಟು ಹೋದ್ರು. ನೈದಿಲೆ ಎಷ್ಟು ಚೆನ್ನಾಗಿದೆ. ಚಂದ್ರ, ಶಾಲ್ ವಿ?
Hi, sweetie. Hi, nice to meet you. Hi, hi. Hi, beautiful ladies and tomorrow the gentlemen. Hello. Dad. Hi, Sonny. Dad. Good to see you, Dad. You look good. Fit. Looking smart. Nice. How's your princess? My princess? She's getting ready. Don't worry. She'll be here soon. Hey, John. How are you doing, buddy? Finally, he's getting married. Looking pretty. Throwing a party. ಈ ಬ್ಲ್ಯಾಕ್ ವರ್ಕೌಟ್ ಆಗ್ತಾ ನೋಡೋಣ. ಹಾಯ್ ಗಣಿ. ವರ್ಕೌಟ್ ಆಗೋಯ್ತು. ವೈಟ್ ಹೇರ್ ಬ್ಲ್ಯಾಕ್ ಡ್ರೆಸ್ ಸೂಪರ್ ಕಾಂಬಿನೇಷನ್. ಇದೇನು ಬಾಲ? ಸಾರಿ ಸಾರಿ ಸಾರಿ. Hey, my princess. Welcome to the party. I can't believe you're the same Chandra. You look gorgeous. Attention, ladies and gentlemen, distinguished guests. Hello. Excuse me. Friends, ಚಂದ್ರ ಪ್ರಿನ್ಸಸ್ ಫ್ರಮ್ ಇಂಡಿಯಾ. ಈಗ ನನ್ನ ಮಗನ ಕೈ ಹಿಡಿತಾ ಇರೋ ಪ್ರಿನ್ಸ್. He's my dad. ಇದು ಅಪ್ಪ ಹೋಸ್ಟ್ ಮಾಡ್ತಿರೋ ಪಾರ್ಟಿ. ಅದಕ್ಕೆ ಅಮ್ಮ ಬಂದಿಲ್ಲ. ಅಪ್ಪನ್ ಪಾರ್ಟಿಗೆ ಅಮ್ಮ ಬರಲ್ವಾ? ಹಾಗಾದ್ರೆ ಅಮ್ಮನ್ ಪಾರ್ಟಿಗೆ ಅಪ್ಪ ಬರಲ್ವಾ? ಇವರಿಬ್ರು ಪಾರ್ಟಿ ಮಾಡಿ ತಾನೇ ಆರ್ಯ ಹುಟ್ಟಿದ್ದು. Excuse me. Yes, come in. ಐಸ್ ಪ್ಲೀಸ್. ವೆರಿ ಸಿಂಪಲ್. ನಾವಿಬ್ರು ಡಿವೋರ್ಸ್ ಮಾಡಿದೀವಿ. Cheers. ಡೈವರ್ಸಾ? ಡೈವರ್ಸ್ ವಿಷಯ ಡಿಗ್ರಿ ತಗೊಳ್ಳೋ ಹಾಗೆ ಹೇಳ್ತಿದಾರಲ್ಲ. ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ? ಗೊತ್ತಾಯ್ತು ಸರ್. ನೀವು? ಮೀ ಚಂದ್ರಸ್ ಬ್ರದರ್. ಓ ಡಾಕ್ಟರ್. ಯಾ ಪ್ಯಾಲೇಸ್ ಡಾಕ್ಟರ್. 2 ಸಬ್ಜೆಕ್ಟ್ ಅರಿಯರ್ಸ್. ಕಮಿಂಗ್. ಹಾಯ್. ಅಮ್ಮ, ಅರಿಯರ್ಸ್ ವಿಷಯ ಅಮೆರಿಕಾವರೆಗೂ ಗೊತ್ತಾಗೋಯ್ತಾ? ಎಕ್ಸ್ಕ್ಯೂಸ್ ಮೀ ಸರ್, ಆರ್ ಯು ಇನ್ ಲೇಡಿ ಗೆಟಪ್? ಓ ಲೇಡಿ. You are already divorced or going to divorce? David. Yes, sweetheart. Hey kid, is she your Ajji grandma? Hey, idiot. She's my girlfriend. Come on, let's go. Girlfriend. My God. ಇನ್ನು 1 hour ನಲ್ಲಿ ಪ್ಯಾಕಪ್ ಆಗೋಳ್ನ. ಇವನು ಪಿಕಪ್ ಮಾಡ್ತಿದ್ದಾನೆ. Is this America? ಹಲೋ ಮಾವ. ಚೆನ್ನಾಗಿದ್ದೀನಿ. ನಿನ್ನೆ ಪಾರ್ಟಿ ತುಂಬಾ ಚೆನ್ನಾಗಿತ್ತು. ಆಲ್ ಮೈ ಫ್ರೆಂಡ್ಸ್, ದೇ ಜಸ್ಟ್ ಲವ್ ಚಂದ್ರ. Oh, you want to? Your princess is right in front of me. Just a minute. Sweetheart, your parents. ಚಂದ್ರ, ಸಂತೋಷವಾಗಿದೆಯಾ ತಾನೆ? ಇನ್ನು ಕೋಪನಾ? ಮಾತಾಡು ಕಂದ, ಮಾತಾಡಮ್ಮ. ಕೊಡಿ. ಇವತ್ತಲ್ಲ ನಾಳೆ ನೀನು ಮದುವೆ ಮಾಡ್ಕೊಂಡು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಲೇಬೇಕಲ್ಲಮ್ಮ. ನೀನ್ ಈ ರೀತಿ ಅಳ್ತಾ ಇದ್ರೆ ಅಲ್ಲಿ ರಾಣಿಗೂ ಆರ್ಯಗೂ ಬೇಜಾರಾಗುತ್ತಲ್ವಾ? ನೀನ್ ನಗ್ನಗ್ತಾ ಸಂತೋಷವಾಗಿರು. ಆರ್ಯನ್ ಜೊತೆಲಿ ಚೆನ್ನಾಗಿ ಮಾತಾಡು. ಅವನ್ ಜೊತೆಲಿ ಚೆನ್ನಾಗಿ ಮಾತಾಡ್ಕೊಂಡ್ ಬಾ. ನಿನ್ ಮನಸ್ಸು ಸರಿ. Hey, good morning, friend. ನಿನ್ನೆ ರಾತ್ರಿ ಸ್ವಲ್ಪ ಓವರ್ ಆಯ್ತಾ? ಚಂದ್ರ ಫೋನ್ ಕೊಡು. ಕೊಡು. ಮಾತಾಡು ಚಂದ್ರ. ಹಲೋ, ಅಮ್ಮನಾ? ಅಲ್ಲ, ಆ ಕಡೆ ನೀವು ಈ ಕಡೆ ಇವಳು ಕಣ್ಣೀರ್ ಸುರಿಸ್ತಾನೆ ಇದ್ರೆ ಇದು ಮೆಗಾ ಸೀರಿಯಲ್ ತರ ಮುಗಿಲಾರ್ದು ಗೋಳಾಗತ್ತೆ. ನಾನು ಇವಳಿಗೆ ಸಮಾಧಾನ ಮಾಡ್ತೀನಿ. ಯು ಗೋ ಅಂಡ್ ಸ್ಲೀಪ್ ಮಾ, ಗೋ. ಅರಮನೆಯಲ್ಲಿ ಪಿಚಾಚುಗಳು ಜಾಗಿಂಗ್ ಮಾಡೋ ಟೈಮು. ಹುಷಾರು, ಹೋಗ ಮಲ್ಕೋ. ಏಯ್, ತಲೆಹರಟು ಮಾಡ್ದೆ. ಅವಳು ಸ್ವಲ್ಪ ಚೆನ್ನಾಗಿ ನೋಡ್ಕೋ. ಇನ್ನೂ ಇಲ್ಲ, ನಾಳೆ ಅಣ್ಣನ ಜೊತೆ ಶಾಪಿಂಗ್ ಹೋಗ್ತಾ ಇದೀನಿ. ನಿಮ್ಮನ್ನ ಈಗ್ಲೇ ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ಚಂದ್ರ. ನನಗೂ ಹಾಗೆ ಅನ್ನಿಸ್ತಾ ಇದೆ ಚಂದ್ರ. ಸಪ್ತಸಾಗರ ದಾಟಿ ಅಲ್ಲಿಗೆ ಬರಬೇಕು, ನಿನ್ನ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಚಂದ್ರ. ಅಪ್ಪ, ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಕೊಳಕ್ಕೂ ಆಗದೆ ಬಿಡಕ್ಕೂ ಆಗದೆ ತುಂಬಾ ನೋವು ಅನುಭವಿಸ್ತಾ ಇದ್ದೀನಪ್ಪ. ಈ ಪ್ರೀತಿ ನನ್ನ ಎಲ್ಲಕ್ಕೆ ತಂದು ನಿಲ್ಸುತ್ತೋ ಅನ್ನೋ ಭಯ. ಆದ್ರೂ ಅದ್ರ ಬಗ್ಗೆ ನಾನು ಚಿಂತೆ ಮಾಡಿಲ್ಲ. ಯಾಕೆಂದ್ರೆ ಪ್ರೀತಿಸೋದು ತಪ್ಪು ಅಂತ ನಾನು ಯಾವತ್ತೂ ಭಾವಿಸಿಲ್ಲ. ನನಗೆ ಗೊತ್ತು ಅವಳಿಗೆ ಮದುವೆ ನಿಶ್ಚಯ ಆಗಿದೆ ಅಂತ. ಆದ್ರೂ ದಿನ ಅವಳ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದೆಯಾ ಹೊರತು ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲಪ್ಪ. ಅಪ್ಪ, ಅವಳನ್ನ ಮರ್ತ್ಬಿಡು ಅಂತ ಮಾತ್ರ ಹೇಳ್ಬೇಡಿ. ಅವಳನ್ನು ಹೇಗೆ ಮರೀಲಿ?
ಅಪ್ಪ ನಿಲ್ಲಿ. ಹೆತ್ತೋರ್ ಮಾತಿಗೆ ಬೆಲೆ ಕೊಡದೆ ಇರೋಷ್ಟು ಮಗ ಹಾಳಾಗೋಗಿದ್ದೇನೆ ಅಂತ ಅನ್ಕೋಬೇಡಿ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿಪ್ಪ. ಯಾಕೇನು ಮಾತಾಡದೆ ಹೋಗ್ತಿದ್ದೀರಾ? ಚಂದ್ರ, ಸಮಾಧಾನ ಮಾಡ್ಕೊಳ್ಳೋ. ಆಗಲ್ಲಮ್ಮ, ಅವಳ ಹೊರತು ನನ್ನಿಂದ ಇರೋದಕ್ಕಾಗಲ್ಲ. ನ್ಯೂಯಾರ್ಕ್ ಅಲ್ಲಿ ಡಿಸ್ಕೌಂಟ್ ಸೇಲೇ ಇಲ್ಲ. ಬೇಗ ಬಾ. ಅಮ್ಮ, ತುಂಬಾ ಭಾರ ಇದೆ, ಸ್ವಲ್ಪ ಹೆಲ್ಪ್ ಮಾಡು ಪ್ಲೀಸ್. ಯಾ ಇದು ಸಾಕು ಶಾಪಿಂಗ್ಗೆ. ಹೂ ಇಸ್ ದಿಸ್ ಡಾಲ್ ಸ್ಟ್ಯಾಂಡಿಂಗ್ ಆನ್ ಅ ಸ್ಟೂಲ್? ನನ್ನ ಹೈಟ್ಗೆ ಸರಿ ಹೋಗುತ್ತಾ? ಐ ಆಮ್ ಎ ಪ್ರಿನ್ಸ್ ಫ್ರಮ್ ಇಂಡಿಯಾ. We have some 5 lakh acres of land, everything, big property. When can we meet for something like oh my God, thief, just hold it. No problem. I will chase you. Go. Today was my lucky day. I am very poor. I can help you out. Yeah. Here's $10. Thank you. Shall we go out for dinner? Idiot. Just miss. ಅಣ್ಣ, ನಡಿ. The subscriber you are calling is switched off. Please try after some time. ಹಲೋ. ಹಲೋ ಚಿಕ್ಕಮ್ಮ, ನಾನ್ ಚಂದ್ರ ಮಾತಾಡ್ತಿರೋದು. ಚಂದ್ರ, ಹೇಗಿದ್ಯಾ? ಚಿಕ್ಕಮ್ಮ, ಗುರುಗಳ ಮನೆ ಫೋನ್ ನಂಬರ್ ಬೇಕು. ಯಾಕೆ? ನಾನ್ ಚಂದ್ರ ಹತ್ರ ಮಾತಾಡ್ಬೇಕು. ಚಂದ್ರ, ಚಿಕ್ಕಮ್ಮ ಪ್ಲೀಸ್ ಕೊಡಿ. ಸರಿ. ಆದ್ರೆ ಚಂದ್ರ, ನೀನು ತಿಳುವಳಿಕೆ ಇರೋ ಹುಡುಗಿ. ಏನೇ ಮಾಡಿದ್ರು 100 ಸಲ ಯೋಚನೆ ಮಾಡ್ಬಿಟ್ಟು ಮಾಡು. ಸರಿ ಚಿಕ್ಕಮ್ಮ, ಪ್ಲೀಸ್ ಕೊಡಿ ಬೇಗ. ಬರ್ಕೊ. ಓಕೆ. ಹಲೋ. ಹಲೋ ಚಂದ್ರ, ಯಾಕೆ ನಿನ್ ಫೋನ್ ಸ್ವಿಚ್ ಆಫ್ ಆಗಿದೆ? ನಿನ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟೊತ್ತಿಂದ ಟ್ರೈ ಮಾಡ್ತಾನೆ ಇದ್ದೀನಿ ಗೊತ್ತಾ? ನೀನಾದ್ರೂ ಒಂದು ಫೋನ್ ಮಾಡ್ಬೋದಿತ್ತು. ಯಾರ್ದು ಫೋನು? ಯಾಕೆ ಫೋನ್ ಮಾಡ್ಲಿಲ್ಲ ಚಂದ್ರ? ಹಲೋ, ಯಾಕೆ ಚಂದ್ರ ಮಾತಾಡ್ತಾ ಇಲ್ಲ? ಮಾತಾಡು. ಚಂದ್ರ, ಚೆನ್ನಾಗಿದೆಯಮ್ಮ? ಆಂಟಿ ಪ್ಲೀಸ್ ಚಂದ್ರನ್ ಫೋನ್ ಕೊಡಿ. ಚಂದ್ರ ಮನೇಲಿಲ್ಲಮ್ಮ, ಹೊರಗಡೆ ಹೋಗಿದ್ದಾನೆ. ನನ್ ಫೋನ್ ರಿಸೀವ್ ಮಾಡಿದ್ದು ಅವರೇ ಅಲ್ವಾ? ಇಲ್ಲಮ್ಮ, ನಿಜವಾಗ್ಲೂ ಹೊರಗಡೆ ಹೋಗಿದ್ದಾನೆ. ಅವ್ನ್ ಬಂದ ತಕ್ಷಣ ಫೋನ್ ಮಾಡಕ್ ಹೇಳ. ಆಂಟಿ ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಆರೋಗ್ಯ ಚೆನ್ನಾಗಿ ನೋಡ್ಕೋ ಚಂದ್ರ. ಬೇಗ ಬಂದ್ಬಿಡು. ಸರ್, ಯಾಕೆ ಚಂದ್ರ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ? Hey guys, how are you doing? Oh, how are you, Mikey? hi. Oh, yeah. Hey, okay. I want you to meet my beautiful princess Chandra. Hi, nice to meet you. My friends. ಹಲೋ. ಹಾಯ್ ಭೂಮಿಕಾ. Come on, Chandra. I just don't understand. ಇಷ್ಟು ದೂರ ಅಮೆರಿಕಾಗ್ ಬಂದ್ರು, ಹತ್ರ ಇರೋ ನನ್ ಜೊತೆ ಮಾತಾಡೋದ್ ಬಿಟ್ಟು ಅವನ್ ಜೊತೆ ಮಾತಾಡ್ತಿದ್ಯಲ್ಲ. ಆರ್ಯ ಫೋನ್ ಕೊಡು, ನಾನ್ ಮಾತಾಡ್ಬೇಕು. No, I won't. Now you listen to me. You're hurting me. ನಿಂದು ಓವರ್ ಆಯ್ತು. ನೀನ್ ನನ್ ಜೊತೆ ಇರುವಾಗ ಬೇರೆ ಯಾರ ಜೊತೆನೂ ಮಾತಾಡ್ಬಾರ್ದು ಅಷ್ಟೇ. ಒಂದಿನಾದ್ರೂ ನನ್ನನ್ ಕೇಳಿದ್ಯಾ ಈ ಮದುವೆ ನನಗೆ ಇಷ್ಟ ಇದೆಯಾ ಇಲ್ವಾ ಅಂತ? ನಾನ್ ನಿನ್ನೆ ಇಷ್ಟಪಡ್ತೀನಿ, ನಿನ್ನೆ ಮದ್ವೆ ಆಗೋದು. ಏನ್ ಚಂದ್ರ, ಯಾಕೆ ಚಂದ್ರ? ಆರ್ಯ ಬೈದ ಅಂತ ಅಳ್ತಿದ್ಯಾ? ಅಣ್ಣ, ನಿನಗ್ ನನ್ ಮನ್ಸು ಅರ್ಥ ಆಗೋದೇ ಇಲ್ವಾ? ಚಂದ್ರ, ಹುಡುಗಿರ್ ಮನಸ್ಸು ನಾಸಾ ಸೈಂಟಿಸ್ಟ್ಗೂ ಗೊತ್ತಾಗ್ಲಿಲ್ಲ. ನಾನು ಅವನನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಅವನನ್ನ ತುಂಬಾ ಪ್ರೀತಿಸ್ತೀನಿ.
ಯಾರನ್ನ? ಚಂದ್ರನ್ನ. ಅಯ್ಯೋ ಮೆಲ್ಲಿಗೆ ಹೇಳು, ಯಾರಾದ್ರೂ ಕೇಳಿಸ್ಕೋತಾರೆ ಚಂದ್ರ. ಯಾರು ಕೇಳಿಸ್ಕೊಂಡ್ರು ನನ್ಗೇನ್ ಭಯ ಇಲ್ಲ. ನಾನ್ ಚಂದ್ರನ್ನ ತುಂಬಾ ಪ್ರೀತಿಸ್ತೀನಿ. ಏನ್ ಮಾತಾಡ್ತಿದ್ಯಾ ಚಂದ್ರ? ನೀನು ರಾಜಮನೆತನದ ಹುಡುಗಿ. ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗೋದು ನಿನ್ ಧರ್ಮ. ಗೌರವಕ್ಕೋಸ್ಕರ ನಾನ್ ನನ್ ಪ್ರೀತಿನ್ ಮರಿಬೇಕಾ ಅಣ್ಣ? ನಿನ್ ಗೊತ್ತಿಲ್ಲ ಚಂದ್ರ, ಈಗ ನಮ್ ಹತ್ರ ರಾಜಮನೆತನ ಅನ್ನೋ ಪ್ರತಿಷ್ಠೆ ಬಿಟ್ಟು ಬೇರೇನೂ ಉಳಿದಿಲ್ಲ. ಸರ್ಕಾರ ನಮ್ಮ ಆಸ್ತಿ ಅಧಿಕಾರ ಎಲ್ಲ ಕಿತ್ಕೊಂಡು ನಮ್ಮನ್ನ ಮೂಲೆಗೆ ತಳ್ಳಿದೆ. ಅಪ್ಪ ಎಂತ ಸ್ಥಿತಿಲಿದ್ದಾರೆ ಅಂತ ನಿನ್ ಗೊತ್ತಿಲ್ಲ ಚಂದ್ರ. ಅವ್ರಿಗೆ ಏನಾದ್ರೂ ಸ್ವಲ್ಪ ನೆಮ್ಮದಿ ಅಂತ ಸಿಗೋದಾದ್ರೆ ಅದು ನೀನು ಆರ್ಯನ ಮದುವೆ ಮಾಡಿಕೊಂಡ್ರೆ ಮಾತ್ರ. ನಾನೇನ್ ಮಾಡ್ಲಿ? ನಾನ್ ಚಂದ್ರನ್ನ ಮರೆಯಕ್ಕ ಆಗಲ್ಲ. ಅಯ್ಯೋ ಚಂದ್ರ ಚಂದ್ರ, ಕಂಟ್ರೋಲ್ ಯುವರ್ ಸೆಲ್ಫ್. ಇದು ಪ್ರೀತಿ ಅಲ್ಲ, ಅಟ್ರಾಕ್ಷನ್ ಅಷ್ಟೇ. ನನಗೆ ಅರ್ಥ ಆಗತ್ತೆ ಚಂದ್ರ. ನೀನು ಚಂದ್ರಹಾಸನ ಮಿಸ್ ಮಾಡ್ಕೋತಿದ್ಯಾ, ಅದನ್ನೇ ಪ್ರೀತಿ ಅನ್ಕೋತಿದ್ಯಾ. ಆಗಲ್ಲ ನನಗೆ. ನಾನ್ ಚಂದ್ರಹಾಸನ ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ. ಚಂದ್ರ, ಎಮೋಷನಲ್ ಆಗ್ಬೇಡ. ನಮ್ಮ ಅರಮನೆಗೆ ಆರ್ಯನೇ ಸರಿಯಾದ ಅಳಿಯ. ನೀ ಅವನನ್ನೇ ಮದುವೆ ಆಗ್ಬೇಕು. ಫರ್ಗೆಟ್ ಚಂದ್ರಹಾಸ, ಡೋಂಟ್ ಕ್ರೈ, ಬಿ ಆರ್ಯ. ಯಾ ಪ್ಲೀಸ್ ಕಮ್ ಆನ್. ಚಂದ್ರ, ಐ ಆಮ್ ರಿಯಲಿ ಸಾರಿ ಚಂದ್ರ. ಕೋಪದಲ್ಲಿ ಏನೇನೋ ಮಾತಾಡ್ದೆ. ಐ ಶುಡ್ಂಟ್ ಹ್ಯಾವ್ ಸ್ಪೋಕನ್ ಟು ಯು ಲೈಕ್ ದಟ್. ಇನ್ನೂ ಅಳ್ತಾ ಇದೆಯಾ? ಅದೇನಿಲ್ಲ, ಮನೆ ಬಿಟ್ಟು ಬಂದು ತುಂಬಾ ದಿನ ಆಯ್ತಲ್ವಾ, ಅದಕ್ಕೆ ಹೋಮ್ ಸಿಕ್ ಅಷ್ಟೇ. ದಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಚಂದ್ರ. ನಾಳೆನೇ ಇಂಡಿಯಾಗೆ ಹೋಗೋಣ ಅಂತ ಅಮ್ಮಂಗೆ ಹೇಳ್ತೀನಿ. ಮದುವೆ ಆದ್ಮೇಲೆ ವಾಪಸ್ ಇಲ್ಲಿಗೆ ಬರ್ತೀವಲ್ಲ. ಸಾರಿ ಚಂದ್ರ. The subscriber you are calling is switched off. Please try after some time. What can I say for you? My heart says I love you. Girl, can I touch you? I wanna know you. When can I get close to you? My soul, I love you. 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 Love you. I love you. I love you. I love you. Love you. I love you. Chandra, I've got a gift for you. A beautiful pearl set for my pearl. Chandra, really sorry about yesterday. Hey, I'm back in India. Yes. ಹಾಯ್ ಆರ್ಯ. Welcome, Your Highness. ಓ ಮಗಳೇ ಮಗಳೇ, ಬಾ ಮಗಳೇ, ಬಾ ಬಾ ಬಾ. ಏನ್ ಕಂದ, 4 ದಿವಸ ನಮ್ಮನ್ ಬಿಟ್ಟಿರಕ್ ಕಷ್ಟ ಆಯ್ತಾ? ನಿಮ್ಮನ್ ಯಾರ್ ನನ್ನನ್ನ ಅಷ್ಟು ಪ್ರೀತಿಸು ಅಂತ ಹೇಳಿದ್ದು? ನೀನು ನನ್ ಪ್ರಾಣ, ಅದಕ್ಕೆ. ಅಮ್ಮ
ನಾನ್ ಇಲ್ಲಿರ್ಲಿಲ್ಲ ಅಂತ ಖುಷಿಯಾಗಿದ್ಯಾ? ಇಲ್ಲ ಕಂದ, ನಿನ್ನನ್ನು ಬಿಟ್ಟಿರೋದು ನಮಗೂ ಬೇಜಾರೆ ಕಣವ. ಬಾರೋ 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 ಪುಟ್ಟ. ಬೇಗ ಬಾ ಇಲ್ಲಿ. ಏನೇ ಮಾಡ್ತಿದ್ದೆ ಇಷ್ಟ ದಿನ? ಒಂದ್ ಫೋನ್ ಮಾಡ್ಬಾರ್ದಾ? ಪ್ರಿಯಾ, ಚಂದ್ರ ಬಂದಿದ್ನಾ? ಬಂದಿದ್ರು. ಅದೇನೋ ದೊಡ್ಡಪ್ಪನ್ ಮಾತಾಡ್ಸ್ಕೊಂಡು ಹೋದ್ರು. ಪಾಪ ಚಂದ್ರಹಾಸ, ಅಪ್ಪ ಚೆನ್ನಾಗಿದೆ. ಹಾಯ್ ಚಂದ್ರ. ಹಾಯ್ ಆರ್ಯ. ಗುಡ್ ಯು ಕೇಮ್. ಚಂದ್ರ, ನೀನ್ ಅಮೆರಿಕಾಗ್ ಹೋಗಿದ್ಯಲ್ಲ, ಅಲ್ಲಿ ನೀನ್ ಏನೇನ್ ನೋಡ್ದೆ, ಅಮೆರಿಕಾಲಿ ಏನೇನ್ ಮಾಡ್ದೆ ಎಲ್ಲ ನಂಗೆ ಹೇಳ್ಬೇಕಾಯ್ತಾ? ಬೇಗ ಬಾ, ಬಾ ಬೇಗ ಬಾ ಚಂದ್ರ. ಚಂದ್ರ, ನೀನ್ ಅಮೆರಿಕಾಲ್ ಏನೇನ್ ಮಾಡ್ದೆ ಅಂತ ಹೇಳಲೇ ಇಲ್ಲ. ನಿಮ್ಮಣ್ಣ ಯಾಕೆ ನನ್ ಫೋನ್ ತೆಗಿತಿಲ್ಲ? ಯಾಕೆ ನನ್ ಅವಾಯ್ಡ್ ಮಾಡ್ತಿದ್ದಾನೆ? ಅಯ್ಯೋ, ಆ ವಿಚಾರ ಬಿಡು. ಮೊದ್ಲು ಆರ್ಯನ್ ವಿಷಯ ಹೇಳು. ಆರ್ಯ ನಿಂಗೆ ಅಮೆರಿಕಲ್ ಏನೇನ್ ಗಿಫ್ಟ್ ಕೊಡ್ಸಿದ್ರು? ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು ಭೂಮಿಕಾ. ನಿಮ್ಮ ಅಣ್ಣ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ? ನಮ್ಮ ಅಣ್ಣ ಏನ್ ನಿನ್ನ ಅವಾಯ್ಡ್ ಮಾಡ್ತಿಲ್ವಲ್ಲ, ನೀನ್ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೋತಾ ಇದ್ಯಾ? ಅವ್ನ್ ಮೊದ್ಲಿನ ತರ ಇಲ್ಲ. ನಾನ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿ ನಿಮ್ಮ ಅಮ್ಮನ್ ಕೈಲಿ ಕೊಟ್ಟ. ಅಮ್ಮ ಅವ್ನ್ ಮನೇಲಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಅದೆಲ್ಲ ಬಿಡು. ಈಗ ನಿನಗೆ ನಮ್ಮ ಅಣ್ಣ ಇಂಪಾರ್ಟೆಂಟಾ, ನಿನ್ನ ಮದುವೆ ಇಂಪಾರ್ಟೆಂಟಾ? ಮೊದ್ಲು ನಿನ್ ಮದುವೆ ಬಗ್ಗೆ ಮಾತಾಡೋಣ. ಇಲ್ಲ, ನನಗೆ ನಿಮ್ಮ ಅಣ್ಣನೇ ಇಂಪಾರ್ಟೆಂಟು, ಅವ್ನ್ ಪ್ರೀತಿನೇ ಇಂಪಾರ್ಟೆಂಟು. ಚಂದ್ರ, ಏನ್ ಮಾತಾಡ್ತಿದ್ಯಾ? ಎಲ್ಲರೂ ಅವ್ರವ್ರಿಗೆ ಇಷ್ಟ ಬಂದಂಗ್ ತೀರ್ಮಾನ ತಗೋತಿದ್ದಾರೆ, ಇಷ್ಟ ಬಂದಂಗ್ ಬದಲಾಗ್ತಿದ್ದಾರೆ. ನೋಡು ನೋಡು ನನ್ನನ್ನು ಹೇಗ್ ಬದಲಾಯಿಸಿದ್ದಾರೆ. ಚಂದ್ರ, ನನ್ನ ಮನಸ್ಸು ಯಾರಿಗೂ ಮುಖ್ಯನೇ ಆಗ್ತಿಲ್ಲ ಅಲ್ವಾ? ಒಂದ್ ಕಡೆ ನಮ್ಮಪ್ಪ, ಇನ್ನೊಂದ್ ಕಡೆ ನಿಮ್ಮ ಅಣ್ಣ. ಚಂದ್ರ, ಹಾಗಲ್ಲ ಅದು. ಹಾ, ಮಲಗ್ತಿದ್ದೀವ ಆಂಟಿ? ಚಂದ್ರ, ನಮ್ಮಣ್ಣನ ಮರ್ತ್ಬಿಡು. ಯಾಕೆ ಮರಿಬೇಕು? ಯಾಕೆ ಅಂದ್ರೆ ನಿಮ್ಮಿಬ್ಬರ ಪ್ರೀತಿ ಸಾಧ್ಯ ಇಲ್ಲ. ಅದೇ ಯಾಕೆ ಸಾಧ್ಯ ಇಲ್ಲ? ನಮ್ಮಣ್ಣ ನಿನ್ನನ್ನೇ ಪ್ರೀತಿಸ್ತೀನಿ ಅಂತ ಯಾವತ್ತಾದ್ರೂ ಹೇಳಿದಾನ? ಅಥವಾ ನಿನ್ನನ್ನೇ ಮದ್ವೆ ಆಗ್ತೀನಿ ಅಂತ ಯಾವತ್ತಾದ್ರೂ ಭರವಸೆ ಕೊಟ್ಟಿದ್ದಾನ? ನಿಮ್ಮಣ್ಣ ಇದುವರೆಗೂ ಮಾತಲ್ಲಿ ಏನು ಹೇಳಿಲ್ದೇ ಇರಬಹುದು, ಆದ್ರೆ ಅವನ ಕಣ್ಣಲ್ಲಿ ನನ್ನ ಬಗ್ಗೆ ಪ್ರೀತಿ ಇತ್ತು ಭೂಮಿಕಾ. ನಿಮ್ಮಣ್ಣ ಬಂದು ನನ್ನ ಪ್ರೀತಿಸ್ತಿಲ್ಲ ಅಂತ ಹೇಳಕ್ ಸಾಧ್ಯನಾ? ಇಲ್ಲ ಚಂದ್ರ, ನಾನು ಹೇಳಿದ್ದೆಲ್ಲ ಸುಳ್ಳು. ನಮ್ಮಣ್ಣ ನಿನ್ನ ತುಂಬಾ ತುಂಬಾ ಪ್ರೀತಿಸ್ತಾನೆ. ಅಪ್ಪ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅವನನ್ನ ನೀನ್ ಎಷ್ಟು ಪ್ರೀತಿಸ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅವನು ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ. ಅವಳನ್ನ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡಿದ್ದೀರಾ, ಆದ್ರೆ ನನಗೆ ಅವಳೇ ಪ್ರಾಣ. ನಿನ್ನ ಬಿಟ್ಟಿರೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಗೊತ್ತಾ? ಅವಳನ್ನ ಬಿಟ್ಟಿರಕ್ ನೀವೆಷ್ಟು ಕಷ್ಟಪಡ್ತಿದ್ದೀರೋ ಅದಕ್ಕಿಂತ ಹತ್ರಷ್ಟು ನನ್ನ ಮನ್ಸು ಕಷ್ಟಪಡ್ತಾ ಇದೆ. ಯಾರ ಬಗ್ಗೆ ಕಷ್ಟ ಪಡ್ತಾ ಇದೀಯಾ? ನಿಮ್ಮ ಮಗಳು ಚಂದ್ರನ್ ಬಗ್ಗೆ. ಚಂದ್ರಹಾಸ, ಚಂದ್ರಹಾಸ, ಅವನ್ ಏನ್ ತಪ್ಪು ಮಾಡಿದಾನೋ ಅದು ಮುಂದುವರಿಯೋದಿಲ್ಲ ಅಂತ ನಾನೇನು ಭರವಸೆ ಕೊಡ್ತೀನಿ. ಪ್ರೀತಿನ ಕೊಂದ್ರೆ ಮೋಕ್ಷ ಸಿಗುತ್ತೆ ಅಂತ
ಯಾವ್ದಾದ್ರೂ ಶಾಸ್ತ್ರದಲ್ಲಿ ಹೇಳಿದ್ಯಾ? ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡಿದ ಫಲ ಇದೇನಾ? ಇದು ನಿನ್ನೊಬ್ಬನ ಪ್ರೀತಿಯ ಪ್ರಶ್ನೆ ಅಲ್ಲ, ಒಂದು ಕುಟುಂಬದ ಗೌರವ, ಪ್ರತಿಷ್ಠೆ, ಸ್ನೇಹದ ಪ್ರಶ್ನೆ. ನಾನು ಗುರುದತ್ತನ ಸ್ನೇಹಿತ ಆಗಿಲ್ದಿದ್ರೆ, ನೀ ನನ್ನ ಮಗ ಆಗಿಲ್ದಿದ್ರೆ, ನಾವ್ ಈ ಅರಮನೆ ಕಾಲಿಡಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ನಿನ್ನ ಮುಂದೆ ಇರೋದು ಎರಡೇ ಆಯ್ಕೆ, ಒಂದು ನಿನ್ನ ಪ್ರೀತಿ, ಇಲ್ಲ ನನ್ನ ಉಸಿರು. ಚಂದ್ರನ ಮರಿತೀನಿ ಅಂತ ನನಗೆ ಮಾತು ಕೊಡ. ನೋಡು, ಮಳೆಯಲ್ಲಿ ನೆಂದು ತುಂಬಾ ಜ್ವರ ಬರ್ಸ್ಕೊಂಡ್ಬಿಟ್ಟಿದ್ದಾಳೆ. ಆ ಸುಕುಮಾರ ಅದೇನು ಔಷಧಿ ಕೊಟ್ಟ ಏನೋ, ಜ್ವರ ಸ್ವಲ್ಪನೂ ವಾಸಿ ಆಗಿಲ್ಲ. ನೀನಾದ್ರೂ ಸರಿಯಾಗಿ ನೋಡು ಚಂದ್ರ, ಮದ್ವೆಗಿರೋದು ಇನ್ನೆರಡೇ ದಿನ. ನೀನ್ ನಿಶ್ಚಿಂತೆಯಾಗಿ ಹೋಗಿ ಬನ್ನಿ ಅತ್ಗೆ, ನಾನಿದ್ದು ಇಲ್ಲೆಲ್ಲ ನೋಡ್ಕೋತೀನಿ. ಸರಿ. ಜ್ವರ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಚಂದ್ರ, ನೀನ್ ಕೊಡೋ ಔಷಧಿಯಿಂದ ನಮ್ ಚಂದ್ರ ಬೇಗ ಗುಣ ಆದ್ರೆ ಸಾಕು. ಚಂದ್ರ, ಯಾಕಮ್ಮ ಮಳೆಯಲ್ಲಿ ನೆನೆಯಕ್ ಹೋದೆ? ಹೋಗ್ಲಿ ಬಿಡು, ಚಂದ್ರಹಾಸ ಬಂದು ಔಷಧಿ ಕೊಟ್ಟಿದಾನಲ್ವಾ, ಬೇಗ ಹುಷಾರಾಗ್ತಿ. ಔಷಧಿ ಕೊಟ್ಟೋದ ನನ್ನ ದೇಹಕ್ಕೆ, ನನ್ನ ಮನಸ್ಕಲ್ಲ. ಆದ್ರೆ ಹುಷಾರಿಲ್ದೇ ಇರೋದು ನನ್ನ ಮನಸ್ಗೆ, ನನ್ನ ಹೃದಯಕ್ಕೆ. ಭೂಮಿಕಾ, ಯಾಕೋ ಎದೆ ನೋವ್ತಾ ಇದೆ ಕಣೆ. ಅವಳನ್ನು ಮರೆಯೋದಕ್ಕಾಗ್ತಾ ಇಲ್ಲ. ನಾನು ಯಾವ್ದ್ರ ಜೊತೆನೋ, ಯಾರ ಜೊತೆನೋ ಅಟ್ಯಾಚ್ಮೆಂಟ್ ಇಟ್ಕೊಳ್ಳದೆ ನನ್ನ ಪಾಡಿಗೆ ನಾನು ಎಲ್ಲರಿಂದ ದೂರ ಇದ್ದೆ. ಆದ್ರೆ ಅವಳು ನೋಡಿದ್ಮೇಲೆ ಯಾಕೋ ನನ್ನ ಮನ್ಸು ನನ್ನ ಮಾತು ಕೇಳ್ತಾ ಇಲ್ಲ. ಈ ಜಗತ್ನಲ್ಲಿ ನಿಂಗೆ ಸರಿಯಾದ ಜೋಡಿ ಅಂದ್ರೆ ಚಂದ್ರ ಒಬ್ಳೆ ಅಣ್ಣ. ಅವಳು ಇಷ್ಟಪಡೋಷ್ಟು ಪ್ರೀತಿನ ನಿನ್ನೊಬ್ನಿಂದ ಮಾತ್ರ ಕೊಡಕ್ ಸಾಧ್ಯ. ಭೂಮಿಕಾ,
ನೀನೇನೇನೋ ಹೇಳಿ ಸುಮ್ಮನೆ ಅವನ ತಲೆ ಕೆಡಿಸ್ಬೇಡ. ಮೊದಲೇ ಅವನ ಮನಸ್ಸು ತುಂಬಾ ಕಷ್ಟಪಡ್ತಿದೆ. ಅವನ ಆಸೆ ಪಡ್ತಿರೋದನ್ನ ನೀನಾಗ್ಲಿ ನಾನಾಗ್ಲಿ ನೆರವೇರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಜವಾಬ್ದಾರಿ ಏನು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಸುಮ್ಮನೆ ಇದ್ಬಿಡು. ಚೆನ್ನಾಗಿದೆ. ಚಂದ್ರನ್ ಕರ್ಕೊಂಡ್ ಬರ್ತೀಯಾ ಪ್ಲೀಸ್? ತಗೊಮ್ಮ. ಇದು ನಿನಗೋಸ್ಕರ. ಚೆನ್ನಾಗಿದೆಯಾ? ಚಂದ್ರ, ಇದು ಟ್ರೆಡಿಷನಲ್ ಜ್ಯುವೆಲ್ರಿ. ನಿಂಗೆ ಇಷ್ಟ ಆಯ್ತಲ್ಲ? ಯಾಕೆ ಏನೂ ಇಷ್ಟನೇ ಪಡ್ತಿಲ್ಲ? It's really beautiful. Can I see it? You know what? ಚಂದ್ರ ಕೈಯಲ್ಲೇ ನನ್ನ ಹೆಸರು ಬರಿಬೇಕು. ಓಕೆ? ನಿನ್ ಹೆಸರನ್ನ ನನ್ನ ಕೈ ಮೇಲೆ ಮಾತ್ರ ಬರೆಯಕ್ ಸಾಧ್ಯ, ನನ್ನ ಮನಸ್ಸಿನಲ್ಲ. ಹಾಯ್ ಬೇಬೀಸ್, ನಮಸ್ಕಾರ. ಚೆನ್ನಾಗಿದ್ದೀರಾ? ಅಜ್ಜಿ, ಆ ಜುಜ್ಜಿ ಬುಜ್ಜಿ ಜುಜ್ಜಿ ಯಾಕೆ ಡಲ್ಲಾಗಿದ್ದೀರಾ? ನೋ 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 ನೋ, ಐ ಆಮ್ ಫೈನ್. ಅಜ್ಜಿ, ನೀ ಮೆಹಂದಿ ಹಾಕಿಸ್ಕೊಳಲ್ವಾ? ನನಗೆ ಯಾಕೋ ಈ ವಯಸ್ಸಿನಲ್ಲಿ ಮೆಹಂದಿ. ನೋನೋ, ಹಾಗೆ ಹೇಳ್ಬಾರ್ದು. ನಿನಗೇನಜ್ಜಿ ಅಂತ ವಯಸ್ಸಾಗಿರೋದು? ಈಗಿನ ಕಾಲದ ಹುಡುಗಿರ್ಗೆ ಮೇಕಪ್ ತೆಗಿದ್ರೆ ಮುದುಗಿ ತರ ಕಾಣಿಸ್ತಾರೆ. ನಿಂಗ್ ಮೇಕಪ್ ಹಾಕಿದ್ರೆ ಈ ಸೈಡ್ ನಯನತಾರ, ಈ ಸೈಡ್ ತ್ರಿಷಾ, ಸೆಂಟ್ರಲ್ಲಿ ಇಲಿಯಾನಾ. ಐ ವಿಲ್ ಹೆಲ್ಪ್ ಯು. ಹೇಯ್, ಯಾರಲ್ಲಿ? ತಿಕ್ಲಾಚಾರಿ ಲೆಕ್ಕಾಚಾರ. ರಾಜ್ಮಾತೆಗೆ ಹಾಕ್ಬೇಕು ಮೆಹಂದಿ. ಎತ್ಕೊಂಡು ಬಾ. ಹಿಂದೆ ನೋಡಿ. ಹಿಂದೆ ಅಲ್ಲಲ್ಲ, ಇಲ್ಲಿ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಅಂತ ಹೋಲ್ಸೇಲ್ ಆಗಿ ಹಾಕ್ಸ್ಕೊತಾ ಇದಾರೆ ಮೆಹಂದಿ. ಬೇಡ ಬಿಡ. ನೋನೋ, ನಮ್ಮ ಅಜ್ಜಿಗೆ ಮೆಹಂದಿ ಇಲ್ಲ ಅಂದ್ರೆ ಇಟ್ಸ್ ಅ ರಾಯಲ್ ಇನ್ಸಲ್ಟ್. ತೋಟಕ್ಕೆ ಹೋಗಿ ಮೆಹಂದಿ ತಗೊಂಡು ಚೆನ್ನಾಗಿ ರುಬ್ಬಿ ತಗೊಂಡು ಬಾ. ಸಾರಿ ರಾಜ, ಅರ್ಧ ಇವ್ರು ಕಿತ್ಕೊಂಡ್ರು, ಇನ್ನರ್ಧ ಹಸು ತಿನ್ಬಿಡ್ತು. ಅಯ್ಯೋ ಹೋಗ್ಲಿ ಬಿಡ. ನೋ ನೋ ನೋ, ಇದು ರಾಜಮಾತೆಗೆ ಅವಮಾನ. ಲೆಕ್ಕಾಚಾರ. ಗೋ ರಾಜ. ಲೆಕ್ಕಾಚಾರ. ಡೋಂಟ್ ವರಿ, ಐ ವಿಲ್ ಪುಟ್ ಇಟ್. ಐ ವಿಲ್ ಮೇಕ್ ಯು ಐಶ್ವರ್ಯ ರೈ ಪಾರ್ಟ್ 2. ರಾಜ, ಕೊಡು 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 ಅಜ್ಜಿ ನಿನ್ ಕೈ. ಏನೋ ನೋಡಿದ್ರೆ ಮೆಹಂದಿ ತರ ಇದೆ, ಸ್ಮೆಲ್ಲು ಬ್ಯಾಡ್ ಆಗಿದೆ. ಅಜ್ಜಿ, ಮೆಹಂದಿ ಒಂದು ಸಿಂಗಲ್ ಮೂಲಿಕೆ. ಆರ್ಡಿನರಿ ಹುಡುಗಿರು ಹಾಕೊಳ್ಳೋದು. ನಮ್ದು ಮಲ್ಟಿಪಲ್ ಮೂಲಿಕೆ. ನಿಮ್ ತರ ರಾಯಲ್ ಲೇಡೀಸ್ ಹಾಕೊಳ್ಳೋದು. ಅದಕ್ಕೆ ನೇಪಾಳ್ ನಿಂದ ಫ್ಲೈಟ್ ಅಲ್ಲಿ ಸ್ಪೆಷಲ್ ಆಗಿ ತರಿಸಿದ್ದೀನಿ. ತುಂಬಾ ದುರ್ವಾಸನೆ ಬರ್ತಾ ಇದೆ. ಹೆರ್ಬಲ್ ಸ್ಮೆಲ್ ಅಜ್ಜಿ. ಜ್ಯೂಸ್ ಕೊಡು, ಜ್ಯೂಸ್ ಕೊಡು. ಏನೋ ಇದು? ಆ ಹುಡುಗಿ ನನ್ನ ಹತ್ರ ಬಂದ ತಕ್ಷಣ ಅಂದ್ಲು. ಯಾಕೆ? ನನ್ ಗೊತ್ತಿಲ್ಲ ಅಜ್ಜಿ. ಈ ಲೆಕ್ಕಾಚಾರ ಅವಾಗ ಆ ಹುಡುಗಿಗೆ ಅಕೌಂಟ್ಸ್ ಹೇಳ್ಕೊಡ್ತಾನೆ. ಅಜ್ಜಿ, ನೀವ್ ಕೈಗೆ ಹಾಕಿರೋದು ಮೆಹಂದಿ ಅಲ್ಲ,
ಈ ಹಸುವಿನ ಸಗಣಿ. ಚಂದ್ರ, ತುಂಬಾ ಹೆಮ್ಮೆ ಆಗ್ತಾ ಇದೆಪ್ಪ. ಕೊನೆವರೆಗೂ ನಾ ತಲೆ ಎತ್ಕೊಂಡು ತಿರ್ಗೋ ಹಾಗೆ ಮಾಡಿದೆ. ಎಲ್ಲ ಮಕ್ಕಳು ನಿನ್ನ ಹಾಗೆ ಇದ್ರೆ ಯಾವ ತಂದೆ ತಾಯಿಗೂ ಏನೂ ಯೋಚನೆ ಬರಲ್ಲಪ್ಪ. ಪರಮೇಶ್ವರ್ ಮೂರ್ತಿ, ತುಂಬಾ ಉಪಕಾರ ಆಯ್ತಪ್ಪ, ಉಪಕಾರ ಆಯ್ತು. ಆಹಾ. ಆರ್ಯ, ಚಂದ್ರ ಬರ್ತಿದ್ದಾಳೆ. ಸರ್ವಾಭರಣ ಭೂಷಿತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕಂ ಜಿಗೀಷಯಾ ವಿಶ್ವಂಭರಃ ಸಾಕ್ಷಿಭೂತಃ ಸಾಕ್ಷಿಣ್ಯಃ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತೃಣಾಂ. ಪ್ರೀತಿಸಿದವ್ರನ್ನ ತುಂಬಾ ಹೊತ್ತು ಕಾಯಿಸ್ಬಾರ್ದು. ಬಾ. ಚಂದ್ರ, 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 ನಿಲ್ಲಮ್ಮ. ಯಾಕಮ್ಮ? ಚಂದ್ರ, ಚಂದ್ರ, ನಿಲ್ಲಮ್ಮ. ನಾನು ಎಲ್ಲಿ ತನಕ ಕಾಯ್ತಾನೆ ಇದ್ದೆ, ಎಲ್ಲಾರ ಮುಂದೆ ನನ್ ಕೈ ಹಿಡಿದು ಕರ್ಕೊಂಡು ಹೋಗ್ತೀರಾ ಅಂತ. ನೀವು ನಿಮ್ ತಂದೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕೆ ನನ್ನ ಕಳ್ಕೊಳಕ್ಕೂ ರೆಡಿ ಆಗ್ಬಿಟ್ರಿ ಅಲ್ವಾ? ನಾನು ಯಾವತ್ತೂ ನಿಮ್ಮೋಳಾಗ್ಬಿಟ್ಟೆ ಚಂದ್ರ. ಈಗ ನಾನು ಇನ್ನೊಬ್ಬನ್ನ ಮದ್ವೆ ಆಗ್ಬೇಕು ಅಂದ್ರೆ ನನ್ನನ್ನ ನಿಮ್ ತೊಡೆ ಮೇಲೆ ಕೂಡಿಸ್ಕೊಂಡು ನೀವೇ ಧಾರೆ ಎರ್ದ್ಕೊಡ್ಬೇಕು. ಬನ್ನಿ. ಚಂದ್ರ, ನೀನ್ ಅನ್ಕೊಂಡಿರೋ ಪ್ರೀತಿ ಎಲ್ಲ ಸುಳ್ಳಮ್ಮ. ಬಿಡಿ ಗುರುಗಳೇ, ಸತ್ಯನೇ ಸುಳ್ಳು ಅಂತ ನಂಬಿಸ್ತೀರಾ, ಸುಳ್ಳನ್ನ ಸತ್ಯ ಅಂತೀರಾ. ನೀವ್ ನನಗೆ ಚಿಕ್ಕ ವಯಸ್ಸಿಂದ ತೋರಿಸಿದ ಪ್ರೀತಿನೂ ಸುಳ್ಳ. ಇಲ್ಲಮ್ಮ, ನೀ ನನ್ನ ಮಗಳಿಗಿಂತ ಹೆಚ್ಚಮ್ಮ. ಪ್ರತಿ ಬಾಯಿ ಮಾತಲ್ಲಿ ಮಗಳೇ ಅಂತೀರಾ. ನಿಮ್ ಪ್ರೀತಿ ನಿಜ ಅಂದ್ಮೇಲೆ ಅವ್ರ ಪ್ರೀತಿನೂ ನಿಜ ಅಲ್ವಾ ಗುರುಗಳೇ? ಅಪ್ಪ, ಯಾಕಪ್ಪ ಎಲ್ಲ ಗೊತ್ತಿದ್ದು ಸುಮ್ನೆ ಇದ್ದೀರಾ? ಸರ್ಕಾರ ನಮ್ಮಿಂದ ಪಟ್ಟ, ಅಧಿಕಾರ, ಆಳ್ವಿಕೆನ ಕಿತ್ಕೊಂಡಾಗ್ಲೇ ನಾವೇನು ಅವಮಾನ ಪಟ್ಕೊಳ್ಳಿಲ್ಲ. ನಮ್ ಪಾಡಿಗೆ ನಾವು ಇವತ್ತಿಗೂ ತಲೆ ಎತ್ಕೊಂಡೇ ಬದುಕ್ತಿದೀವಿ. ಯಾಕೆ ಗೊತ್ತಪ್ಪ, ನಾವು ಪ್ರೀತಿಗೆ ಬೆಲೆ ಕೊಟ್ಟೋರು. ಚಂದ್ರನ್ ನನ್ ಮೇಲಿರೋದು ನಿಜವಾದ ಪ್ರೀತಿ. ಹೋಗ್ಲಿ ಬಿಡಿ, ನಿಮ್ಗೆ ಯಾರಿಗೂ ನನ್ ಪ್ರೀತಿ ಅರ್ಥ ಆಗಲ್ಲ. ದೂರಾದವ್ರ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನಾನು ಅದನ್ನ ಅನುಭವಿಸಿದ್ದೀನಿ. ನೀವದನ್ನ ಅರ್ಥ ಮಾಡ್ಕೊಳ್ಳಿ.
ಪ್ಲೀಸ್ ಅಂಕಲ್, ಪ್ಲೀಸ್. ಆರ್ಯ, ಚಂದ್ರಹಾಸ, ನಿಮ್ಮಪ್ಪ ನಮ್ಮಪ್ಪ ಅವರಿಬ್ಬರ ಪ್ರೀತಿನ ಉಳಿಸ್ಕೊಳಕ್ಕೆ ನಿನ್ನ ಹತ್ರ ಪ್ರಾಮಿಸ್ ತಗೊಂಡ್ರು. ಆದ್ರೆ ನೀನು ನಿನ್ ಪ್ರೀತಿನ ಉಳಿಸ್ಕೊಳಕ್ಕೆ ಏನ್ ಮಾಡ್ಬೇಕು? ಆಯುರ್ವೇದದಲ್ಲಿ ಎಷ್ಟೋ ಜೀವ ಕಾಪಾಡೋ ನೀನು ನಿನ್ ಪ್ರೀತಿನ ಯಾಕೆ ಸಮಾಧಿ ಮಾಡ್ತಿದ್ಯಾ? ಹಿಮಾಲಯದಿಂದ ಯಾಕೆ ಸರ್ ವಾಪಸ್ ಬಂದ್ರಿ? ಸಿದ್ಧರಾಗೋ ಬುದ್ಧರಾಗೋ ಅಲ್ಲೇ ಇರಬೇಕಾಗಿತ್ತು. ನಮ್ ದೇಶದಲ್ಲಿ ಪ್ರೀತಿನ ತ್ಯಾಗ ಮಾಡೋ ಯಾರಿಗೂ ರಾಷ್ಟ್ರಪತಿ ಅವಾರ್ಡ್ ಕೊಡಲ್ಲ. ಇಷ್ಟು ಹೇಳಿದ್ರು ಗೊತ್ತಾಗ್ಲಿಲ್ವಾ? 6 ಪ್ಯಾಕ್ ಎಲ್ಲ ಡೆವಲಪ್ ಮಾಡೋ ನೀನ್ ಸಿಂಗಲ್ ಪ್ಯಾಕ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ, ನೋಡಿದ್ಯಾ? ಅದನ್ನ ಎತ್ಕೊಂಡು ಹೋಗಿ ಫ್ಯಾಮಿಲಿ ಪ್ಯಾಕ್ ಮಾಡ್ಕೋಬಾರ್ದಾ? ಈಗ ನೀನ್ ಎತ್ಕೊಂಡು ಓಡ್ ಹೋಗ್ಬೇಕು ಅನ್ನಿಸ್ತಾ ಇದೆ. ಮನಗಾಣಿಸಲೇನು ಮನಗಾಣಿಸಲೇನು